ಈಗ ದೊಡ್ಡ ದೊಡ್ಡ ಉದ್ಯಮಿಗಳು ಏನಿದ್ದೀರಿ, ಯಾರು ನೀವು ನಿಮ್ಮ ಜೀವನದಲ್ಲಿ ಸಫಲತೆಯನ್ನು ಕಂಡಿದ್ದೀರಿ, ಯಾವುದೇ ಕ್ಷೇತ್ರ ಆಗ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನೀವು ಒಂದು ಸಕ್ಸಸ್ ಕಂಡಿದ್ದೀರಿ, ಅವರು ಯಾರು ಬ್ಯಾಂಕಿಗೆ ಅವರು ಬ್ಯಾಂಕನ್ನು ತಿಳ್ಕೊಂಡಿದ್ದಾರೆ, ಅವರಿಗೆ ಸರ್ಕಾರದ ವತಿಯಿಂದ ಅನೇಕ ಕಾರ್ಯಕ್ರಮಗಳಿದೆ. ಅದರಲ್ಲಿ ಉದಾಹರಣೆಗೆ ಸ್ಟಾರ್ಟಪ್ ಇದೆ, ಸ್ಟ್ಯಾಂಡಪ್ ಇದೆ, ಆತ್ಮನಿರ್ಭರತೆ ಕಾರ್ಯಕ್ರಮ ಇದೆ, MSMEಲಿ ಅಷ್ಟು ಕಾರ್ಯಕ್ರಮ ಯೋಜನೆಗಳನ್ನು ಮಾಡಿದ್ದಾರೆ. ಅಷ್ಟು ಸಬ್ಸಿಡಿ ಸಿಗುತ್ತೆ. ಯಾವುದೋ ಒಂದು ಹಳ್ಳಿಲಿ ರೂರಲ್ ಗೋಡನ್ ಕಟ್ಟಬೇಕಾದ್ರೆ 20% ಸಬ್ಸಿಡಿ ಸಿಗುತ್ತೆ. ಸರ್ಕಾರ ನಿಮಗೆ ಫ್ರೀ ಕೊಡುತ್ತೆ. ಫುಡ್ ಪ್ರೊಸೆಸಿಂಗ್ ಮಾಡಿದ್ರೆ ಕೊಡುತ್ತೆ. ಅಂಥದ್ದೆಲ್ಲ ಕಾರ್ಯಕ್ರಮಗಳು ಮಾಡಿದರೆ ದೊಡ್ಡ ದೊಡ್ಡ ಸಣ್ಣ ಉದ್ಯಮಿಗಳು ದೊಡ್ಡ ಉದ್ಯಮಿಯಾಗಿ ಬೆಳೀಬೋದು. ನಾನು ನಿನ್ನೆ ನೋಡಿದೆ SME ಅವ್ರದ್ದು ಕಾರ್ಯಕ್ರಮದಲ್ಲಿ ಬ್ಯಾಂಕ್ಗಳಲ್ಲಿ ನನ್ನ ಕಸ್ಟಮರ್ಸ್ ತುಂಬ ಜನ ಬಂದಿದ್ದರು. ಈಗ ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಕಸ್ಟಮರ್ ನೋಡಿದ್ದೀನಿ. ದೊಡ್ಡ ದೊಡ್ಡ ಡಾಕ್ಟ್ರುಗಳು, ಹಾಸ್ಪಿಟ್ಲ್ಗಳಿಗೆ ನಾನು ಭಾಳ ಸಹಾಯ ಮಾಡಿದ್ದೀನಿ. ಸಹಾಯ ಅಂದರೆ ಬ್ಯಾಂಕಿನ ಕಡೆಯಿಂದ ಸಾಲಗಳನ್ನು ಕೊಟ್ಟು ನಿಂತೋಗಿರೋಂಥ ಹಾಸ್ಟೆಲ್ಗಳ ನಾವು ಮೈಸೂರಿನಲ್ಲಿ, ಕೊಡಗಿನಲ್ಲಿ, ಹಾಸನದಲ್ಲಿ, ಬೆಂಗಳೂರು ಸಿಟಿ ಒಳಗೆ ಈ ರೀತಿಯಾದಂಥ ಬ್ಯಾಂಕಿನ ಸೌಲಭ್ಯಗಳನ್ನು ಪಡೆದು ಬ್ಯಾಂಕಿನ ಜೊತೆ ಸಂಬಂಧವನ್ನು ಉಳಿಸ್ಕೊಂಡು ತಾವು ದೊಡ್ಡ ದೊಡ್ಡ ಉದ್ಯಮಿಗಳಾಗಲಿಕ್ಕೆ ಬ್ಯಾಂಕು ಬಹಳ ಸಹಕಾರಿಯಾಗಿರುತ್ತೆ. ನಾವುಗಳೆಲ್ಲ ಅವ್ರ ಜೊತೆ ನಿಲ್ತಾ ಇದ್ದೀವಿ. ಈಗ ನಾವು ನಿವೃತ್ತಿ ಆದಮೇಲೆ ತಿಮ್ಮೇಗೌಡರು ಸಾಹೇಬ್ರು ಅವ್ರು ಏನು ಮಾಡ್ತಾಯಿದ್ದಾರೆ, ಅವರ ಜೊತೆಯಲ್ಲಿ ನಾವುಗಳು ಡಾಕ್ಟರ್ YK ಪುಟ್ಟಸ್ವಾಮಿ ಗೌಡ್ರ ಜೊತೆಲಿ ನಾವು ಇದ್ದೀವಿ. ಈಗ 24 ಗಂಟೆ ಸಮಾಜ ನಮಗೆ ಈ ರೀತಿಯಾದಂಥ ಒಂದು ಮಟ್ಟಕ್ಕೆ ಬರಲಿಕ್ಕೆ ಸಹಾಯ ಮಾಡಿದೆ. ನಾವೀಗ ಸಮಾಜಕ್ಕೆ ಏನು ಕೊಡಬೇಕು ಅಂತೇಳಿ 24 ಗಂಟೆನೂ ಸಮಾಜದ ಬಗ್ಗೆ ಯೋಚನೆ ಮಾಡಿ ಎಲ್ಲ ಕಥೆಗಳನ್ನು ಅವ್ರ ಜೊತೆಲಿ ಮಾಡ್ತಾಯಿದ್ವಿ. ಶಂಕರಲಿಂಗೇಗೌಡ ಜೊತೆಲಿ ಹೋಗ್ತಾಯಿದ್ದೀನಿ, ತಿಮ್ಮೇಗೌಡ ಜೊತೆ ಇರ್ತೀನಿ, YK ಪುಟ್ಟಸ್ವಾಮಿ ಅವ್ರು ಎಲ್ಲಿಗೆ ಹೋಗಬೇಕು ಅಂತ ಅಲ್ಲಿಗೆ 24 ಗಂಟೆ ಸಮಯವನ್ನು ಅವ್ರಿಗೆ ಕೊಡ್ತಾಯಿದ್ದೀವಿ. ಆ ರೀತಿ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ, ಒಬ್ಬರಿಗೊಬ್ಬರು ಒತ್ತಾಗಿ ನಿಂತ್ಕೊಂಡ್ರೆ ಆರ್ಥಿಕವಾಗಿ ನಮ್ಮ ಸಮುದಾಯ ಬೆಳೀಲಿಕ್ಕೆ ಯಾವುದೇ ರೀತಿ ಸಂಶಯ ಇಲ್ಲ. ಆಮೇಲೆ ಯಾವುದೇ ಕಸುಬು ಕೀಳು ಅಥವಾ ಮೇಳಲ್ಲ ನನ್ನ ಪ್ರಕಾರ. ಆಮೇಲೆ ಯಾವುದೇ ಅಧಿಕಾರ ದೊಡ್ಡದು ಚಿಕ್ಕದು ಅಂತ ಹೇಳ್ಬೇಕಾಗಿಲ್ಲ. ಅವನು LIC ಆಗಲಿ ನೋಡಿ, ನನ್ನಲ್ಲಿ ಭಾಳ ದುಃಖ. ದೆಹಲಿಯಲ್ಲಿ ಅಷ್ಟು ವರ್ಷ ಇದ್ದೆ. ಏರ್ಫೋರ್ಸಲ್ಲಿ ಒಬ್ಬ ಒಳ್ಳೆ ಅಧಿಕಾರಿ ಇಲ್ಲ, ಆರ್ಮಿಲಿ ನಮ್ಮ ಕಮ್ಯುನಿಟಿಯವ್ರು ಯಾರು ಇಲ್ಲ. ದೆಹಲಿ ಒಳಗೆ ನಾನು ಒಂದು ಅಧ್ಯಕ್ಷನಾಗಿದ್ದೆ ಒಂದು ನಮ್ಮ ಸಮಾಜಕ್ಕೆ. ಹುಡುಕ್ತಾ ಇದ್ದೀವಿ ಎಷ್ಟು ಜನ ಅಧಿಕಾರಿಗಳು ನಮ್ಮಲ್ಲಿ ಸಿಗ್ತಾರೆ, ಎಷ್ಟು ಜನ IAS ಅವ್ರು ಇದ್ದಾರೆ, ಎಷ್ಟು ಪೊಲೀಸ್ನವ್ರು ಇದ್ದಾರೆ, ಬೇರೆ ಬೇರೆ. ಒಬ್ಬರು ಹುಡುಕ್ಬೇಕಾದ್ರೆ ಸಿಗೋದು ಭಾಳ ಕಷ್ಟ ಆಗ್ತಿತ್ತು. ಬಾಂಬೆಲಿ ಅಷ್ಟು ವರ್ಷ ಇದ್ದೆ ನಾನು, ಹುಡುಕೋದು ಭಾಳ ಕಷ್ಟ. ಅಂದರೆ ರಾಜ್ಯದ ಹೊರಗಡೆ ನಮ್ಮವ್ರು ಯಾರೂ ಇಲ್ಲ. ಒಬ್ರು ಹೇಳಿ ನಮಗೆ ಆ ಬಂಟ್ಸರು ಇದ್ದರು, ಬ್ರಾಹ್ಮಣರುಗಳೆಲ್ಲ ಅವ್ರ ಕಮ್ಯುನಿಟಿ ಸಣ್ಣ ಆದರೂ ವಿಶ್ವದಾದ್ಯಂತ ಮಾಡಿದ್ದಾರೆ. ಅನೇಕ ರಾಷ್ಟ್ರಗಳಿಗೆ 21 ಹೊರ ದೇಶಗಳಿಗೆ ಹೋಗಿ ಬಂದೆ. ಸರ್ಕಾರ ದುಡ್ಡಲ್ಲಿ ಹೋಗೋದು ಭಾಳ ಖುಷಿಯಾಗುತ್ತೆ, ನಮ್ಮ ದುಡ್ಡಲ್ಲಿ ಹೋದ್ರೂ ಭಾಳ ಕಷ್ಟ. ಸರ್ಕಾರ ಹೊರಗಡೆ ಕಳಿಸಿದಾಗ ಬ್ಯಾಂಕಿನಲ್ಲೂ ಸಹ ಹೊರಗಡೆ ದೇಶದಲ್ಲಿರುವಂಥ ಶಾಖೆಗಳನ್ನು ನೋಡುವಂಥದ್ದು, ನಿರೀಕ್ಷಣೆ ಮಾಡುವಂಥದ್ದು, ದುಬೈ, ಸಿಂಗಾಪುರ್, ಹಾಂಗ್ಕಾಂಗ್, ಮೆಕ್ಸಿಕೋ, ಲಂಡನ್ ಎಲ್ಲ ಕಡೆ ನಮ್ಮ ಬ್ಯಾಂಕ್ಗಳ ಶಾಖೆಗಳಿದೆ. ಅಲ್ಲಿಗೆಲ್ಲ ಹೋಗುವಂಥ ಅವಕಾಶಗಳು ನಮ್ಗೆ ಸಿಗುತ್ತೆ. ದಯಮಾಡಿ ತಾವುಗಳು ಇಲ್ಲಿಂದ ಹೊರಗಡೆ ಹೋಗಲಿಕ್ಕೆ, ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬ್ಯಾಂಕಿನ ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಳ್ಬೇಕು. ಮತ್ತು ಹೆಚ್ಚು ಈ ರೀತಿಯಾದಂಥ ಸಮ್ಮೇಳನಗಳು, ಕಮ್ಮಟಗಳು ಮತ್ತು ಸಭೆಗಳು ಆಗಬೇಕು, ಚರ್ಚೆಗಳಾಗಬೇಕು, ಒಬ್ರಿಗೊಬ್ಬರು ಒತ್ತಾಗಿ ನಿಲ್ಲಬೇಕು. ಮತ್ತು ನಮ್ಮಲ್ಲಿ ಒಂದು ಅಹಂ ಅಂತ ಇದೆ, ನಾನು ಯಾಕೆ ಅವ್ರ ಹತ್ರ ಕೇಳಬೇಕು, ಅವನ ಹತ್ರ ಕೈ ಚಾಚಬೇಕು ಅನ್ನೋದು ಬಿಡಬೇಕು. ನಾವು ಅದನ್ನು ನೋಡಿದ್ದೀನಿ ಬ್ಯಾಂಕ್ನಲ್ಲಿ. ಆಮೇಲೆ ಎಷ್ಟೋ ಜನ ಬಂದು ಅಣ್ಣ ತಮ್ಮದಿರು ಆಸ್ತಿಗೋಸ್ಕರ ಫೈಟ್ ಮಾಡ್ತಾರೆ. ಡಿಪಾಸಿಟ್ ತೊಗೊಳಕ್ಕೆ ಹೋಗೋಲ್ಲ. ಅನ್ಕ್ಲೈಮ್ ಡಿಪಾಸಿಟ್ ಲಕ್ಷಗತ್ರ ನಮ್ಮ ಕಮ್ಯುನಿಟಿ ಅವ್ರದ್ದಿದೆ. ಆ ಸಂದರ್ಭದಲ್ಲಿ ದಿನ ಬೆಳಗ್ಗಿದ್ರೆ ನಾನು ಹೋಗ್ತಾ ಇದ್ದೆ ಅಲ್ಲಿಗೆ. ಅಂದರೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್, ಬ್ಯಾಂಕಲ್ಲಿ ದುಡ್ಡಿದೆ, ಅದು ಹಂಚ್ಕೊಳ್ಳೋಕ್ಕಾಗ್ತಿಲ್ಲ, ವರ್ಷಗಟ್ಟಲೆ ಕೋರ್ಟಲ್ಲಿದೆ. ಮತ್ತು ಸಾಲಕ್ಕೆ ಅಂತ ಹಣ ಇಡ್ತಾರೆ, ಚಿನ್ನ ತೊಗೊಳಕ್ಕೆ ಹೋಗಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ಚಿನ್ನ ಇಟ್ಟು ಹಳ್ಳಿಯವರು ವಾಪಸ್ ತೊಗೊಳ್ಳೋದೇ ಇಲ್ಲ. 100ರಲ್ಲಿ 70% ಚಿನ್ನ ವಾಪಸ್ ತೊಗೊಳ್ಳೋದೇ ಇಲ್ಲ. ಚಿನ್ನ ಬ್ಯಾಂಕಲ್ಲೇ ಉಳಿತದೆ, ಕೊನೆಗೆ ಹರಾಜು ಮಾಡ್ತೀವಿ. ಹರಾಜು ಮಾಡುವಾಗ ನಮಗೆ ಭಾಳ ದುಃಖ ಆಗುತ್ತೆ. ಇಷ್ಟು ಹೇಳಿ, ಸಮಯದ ಅಭಾವ, ತಮಗೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಕೇಳಿದಕ್ಕಾಗಿ ವಂದನೆಗಳು ಅನಿಸ್ಬಿಡ್ತಾ ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ST ರಾಮಚಂದ್ರ ಅವರಿಗೆ. ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಶೋಭಾರಾಣಿ IPS SP BMTF. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗವಿರುವ ಎಲ್ಲ ನನ್ನ ಸ್ನೇಹಿತರೆ, ಮೊದಲನೇದಾಗಿ ಒಕ್ಕಲಿಗ ಉದ್ಯಮಿ ಇದರಲ್ಲಿ ತುಂಬ ವುಮೆನ್ಸ್ ನಾನು ನೋಡ್ತಾ ಇದ್ದೀನಿ. ರಿಯಲಿ ಐ ಫೆಲ್ಟ್ ವೆರಿ ಹ್ಯಾಪಿ. ತುಂಬ ಖುಷಿ ಅನಿಸ್ತು. ಪೊಲೀಸವ್ರಿಗೂ ಉದ್ಯಮಿಗಳಿಗೂ ಸ್ವಲ್ಪ ಅಷ್ಟು ಒಡನಾಟ ಏನಿರಲ್ಲ, ಅಂದರೆ ತುಂಬ ಇಲ್ಲವೇ ಇಲ್ಲ ಅಂತ ಅಲ್ಲ, ಬಟ್ ಇಷ್ಟು ವರ್ಷ ಕೆರಿಯರಲ್ಲಿ ಒಂದು 2-3 ಬಾರಿ
ಯಾವ್ದಾದ್ರು ಇಂಡಸ್ಟ್ರೀಸ್ಗೆ ಹೋಗಿರ್ಬೋದು, ಯಾವಾಗ ವರ್ಕರ್ಸ್ ಡೆತ್ ಆದಾಗ ಆ ಥರ ಯಾವಾಗಾದರೂ. ಅದರ್ವೈಸ್ ಒಳ್ಳೆ ಬಾಂಧವ್ಯದಲ್ಲಂತೂ ಯಾವತ್ತೂ ಹೋಗಿಲ್ಲ. ಈ ಪ್ಲ್ಯಾಟ್ಫಾರ್ಮ್ ಸರ್ ನನಗೆ ಕಾಲ್ ಮಾಡಿದಾಗ ಒಕ್ಕಲಿಗೋ ಉದ್ಯಮಿ ಅಂದರೆ ಎಲ್ಲ ಉದ್ಯಮಿಗಳಿರ್ತಾರೆ, ನಮಗೇನು ಕೆಲಸ ಇದಪ್ಪ ಬ್ಯೂರೋಕ್ರಾಟ್ಸ್ಗಂತ ಅನಿಸ್ತಾ ಇತ್ತು ನನಗೂ ಸಹ. ಬಟ್ ನಾವು ಈಗ ಹುಟ್ಟಿದಾಗ ಹೆಂಗೆ ಬ್ಲಡ್ ಗ್ರೂಪ್ ಬಂದಿರುತ್ತೆ, ನಾವು ಇದೇ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಬೇಕಂತ ಕೇಳಿರಲ್ಲ, ಹಾಗೆ ಕಮ್ಯುನಿಟಿಗೆ ಸಹ ಇದೇ ಕಮ್ಯುನಿಟಿಲಿ ಹುಟ್ಟಿರ್ಬೇಕಂತ ನಾವೇನು ಕೇಳಿಲ್ಲ, ಆದರೆ ಹುಟ್ಟಿರ್ತೀವಿ. ತಂದೆ ತಾಯಿಯೂ ನಮ್ಗೆ ಇಂಪಾರ್ಟೆಂಟು, ಕಮ್ಯುನಿಟಿನೂ ಇಂಪಾರ್ಟೆಂಟು, ಬ್ಲಡ್ ಗ್ರೂಪು ಇಂಪಾರ್ಟೆಂಟ್, ಇದೇ ಥರ ಅದರದ್ದು ಅದೇ ಇಂಪಾರ್ಟೆನ್ಸ್ ಇದೆ. ಈ ವೇದಿಕೆ, ಈ ಪ್ಲ್ಯಾಟ್ಫಾರ್ಮಲ್ಲಿ ಉದ್ಯಮಿಗಳು ಮತ್ತು ಬ್ಯೂರೋಕ್ರೇಟ್ಸ್ ಅವ್ರ ನಡುವೆ ಒಂದು ಬಾಂಧವ್ಯ ಬೆಳೆದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂದರೆ ಒಬ್ರಿಗೊಬ್ರು ಪರಿಚಯನೇ ಆಗಲ್ಲ. ಈಗ ನಮಗೆ ನೀವಿದ್ದೀರಾ ಗೊತ್ತಿರಲ್ಲ, ನಿಮಗೆ ನಾವಿದ್ದೀವಿ ಅಂತಲೂ ಸಹ ಗೊತ್ತಿರಲ್ಲ. ಮತ್ತೊಂದು ಸರ್ ಹೇಳ್ತಾ ಇದ್ರು, ಯಾವುದೇ ಒಂದು ಮಾಹಿತಿಗಳನ್ನ ಒಬ್ಬರಿಂದ ಒಬ್ರಿಗೆ ನಮಗೆ ಗೊತ್ತಾಗಲ್ಲ. ಎಷ್ಟೋ ಯೋಜನೆಗಳು ಈ ಹಳ್ಳಿಗಳಲ್ಲಿ ತುಂಬ ಜನಕ್ಕೆ ಏನೂ ಅವ್ರುಗಳು ಗೊತ್ತೇ ಇರಲ್ಲ, ಏನೇನು ಯೋಜನೆ ಇದೆ ಸರ್ಕಾರಲ್ಲಿ, ಏನು ಉಪಯೋಗ ಮಾಡ್ಕೊಳ್ಬೇಕು ಅಂತ. ಹಲವಾರು ಕಾರ್ಯಕ್ರಮಗಳು ಮಾಡಿ, ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ ಎಲ್ರಿಗೂ ತಿಳಿಸೋವಂಥ ಕಾರ್ಯ ಮಾಡೋದು ತುಂಬ ಒಳ್ಳೇದು ಅಂದ್ಕೊಂಡಿದ್ದೀನಿ. ಈ ಒಂದು ಪ್ಲ್ಯಾಟ್ಫಾರ್ಮು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ತುಂಬ ಸ್ಟಾಲ್ಸ್ ಇದೆ, ಸುಮ್ಮನೆ ಹಂಗೆ ಒಂದು ಲುಕ್ ನೋಡಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಇನ್ನೂ ಮಾತಾಡೋರು ಇದ್ದಾರೆ ಅಂದ್ಕೊಂಡಿದ್ದೀನಿ. ಇದು ಸಕ್ಸಸ್ ಆಗಲಿ ಈ ಪ್ರೋಗ್ರಾಮು, ಎಲ್ಲರೂ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಡಾಕ್ಟರ್ ಶೋಭಾರಾಣಿ IPS ರವರಿಗೆ. ಇದೀಗ ನಮ್ಮ ಫಸ್ಟ್ ಸರ್ಕಲ್ನ ಅಧ್ಯಕ್ಷರಾದ ಶ್ರೀ ನಂದೀಶ್ ಎಸ್ ರಾಜೇಗೌಡರು FC ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಲಿದ್ದಾರೆ. ಆ್ಯಕ್ಚುಲಿ ಸ್ಮಾಲ್ ಬ್ರೀಫಿಂಗು, FC ನೆಕ್ಸ್ಟ್ ಅಂತ ಆ್ಯಪ್ ಲಾಂಚ್ ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಗೌರ್ಮೆಂಟ್ಸ್ ಒಂದು ಮೆಂಬರ್ಸ್ ಕೆಟಗರಿನೂ ಹಾಕಿದ್ದೀವಿ. ಸೊ ಫೋಟೋ, ಡಿಸ್ಕ್ರಿಪ್ಷನ್ ನಿಮ್ಮ ಬಗ್ಗೆ, ಮತ್ತು ನೀವು ಚೇಂಜ್ ಆದಾಗ ಜಾಬು, ಅದೇನಾಗುತ್ತೆ, ನಾವೆಲ್ಲ ಬಿಸ್ನೆಸ್ ಮೆನ್ಸ್ ಏನಿದ್ದೀವಿ ಆ ಪೋರ್ಟಲ್ನಲ್ಲಿ ನಾವು ಮೆಂಬರ್ಸ್ ಆ್ಯಡ್ ಆಗಿರ್ತೀವಿ. ತಮಗೇನೋ ಒಂದು ಸರ್ವಿಸ್ ಬೇಕಿರುತ್ತೆ, ಅಥವಾ ಏನೋ ಒಂದು ನಿಮಗೂ ಏನೋ ಒಂದು ಪ್ರಾಡಕ್ಟ್ ಬೇಕಾಗಿರುತ್ತೆ. ಸೊ ಇಟ್ಸ್ ಎ ಕನೆಕ್ಟಿಂಗ್ ಆ್ಯಪ್. ರಿಕ್ವೆಸ್ಟ್ ಏನಂದರೆ ನಮ್ಮ ಗೌರ್ಮೆಂಟ್ ಏನಿದ್ದಾರೆ, ಜಸ್ಟ್ ಅದರಲ್ಲಿ ಫೋಟೋ ಹಾಕಿ ನಿಮ್ಮ ಸ್ಮಾಲ್ ಡಿಸ್ಕ್ರಿಪ್ಷನ್ ಎಲ್ಲಿದ್ದೀರಾ ಏನು ಅಂತ. ಸೊ ಅದರಲ್ಲಿ ನಂಬರ್ನ ಕ್ಯಾಸ್ಕೇಡಿಂಗ್ ಮಾಡಿರ್ತೀವಿ. ಬೇರೆಯವ್ರಿಗೆ ನಂಬರ್ ಮತ್ತು ಇಮೇಲ್ ID ಏನು ಗೊತ್ತಾಗಲ್ಲ, ಡಿಸ್ಪ್ಲೇ ಏನಾಗಲ್ಲ. ಬಟ್ ಏನೇ ಒಂದು ನಮ್ಮ ಬಿಸ್ನೆಸ್ ಮೆನ್ಗೆ ಹೇಗೆ ಕನೆಕ್ಟ್ ಆಗಬೇಕು, ನಮ್ಮ ಗೌರ್ಮೆಂಟ್ ಇದಕ್ಕೆ ಅವ್ರಿಗೇನೋ ಒಂದು ಕೆಲಸ ಇರುತ್ತೆ, ಯಾವುದೋ ಡಿಪಾರ್ಟ್ಮೆಂಟ್ ಕೆಲಸ ಇರುತ್ತೆ, ದೇ ಕ್ಯಾನ್ ಚಾಟ್. ಅಂದರೆ ಒಂದು ಮೆಸೇಜ್ ಡ್ರಾಪ್ ಮಾಡಿ ನಿಮಗೆ ಮೆಸೇಜ್ ಥ್ರೂ ನಮ್ಗೆ ಈ ಥರ ಬೇಕು, ಈ ಥರ ಆಗೋದಿದೆ ಅನ್ನೋ ಒಂದು ಕನೆಕ್ಷನ್ ಇದೆ. ಸೊ ಈ FC ನೆಕ್ಸ್ಟ್ ಇವತ್ತು ನಮ್ಮ ಅಶೋಕ್ ಅವರು ಲಾಂಚಿಂಗ್ ಇದೆ. So after that launch, I request all our bureaucrats to fill that and be a connecting to part of the FC. And small request. Thank you. ಧನ್ಯವಾದಗಳು ನಂದೀಶ್ ಅವರಿಗೆ. ಈಗ ಡಾಕ್ಟರ್ ಶೋಭಾರಾಣಿ ಅವರು ತೆರಳಬೇಕಾಗಿರೋದ್ರಿಂದ ಶ್ರೀಯುತ ಶ್ರೀಕಂಠೇಂದ್ರ ದಯವಿಟ್ಟು ಬಂದವರಿಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀಕಂಠೇಂದರು ಹಾಗೂ ಜಯರಾಮ್ ರಾಯ್ಪುರ್ ಅವರು ಬಂದವರಿಗೆ ಗೌರವ ಸಲ್ಲಿಸಿ ಬೀಳ್ಕೊಡ್ಬೇಕಾಗಿ ವಿನಂತಿ. ಇದಾದ ನಂತರ ನಮ್ಮ ಜೊತೆ ಇದ್ದಾರೆ ಚೀಫ್ ಇಂಜಿನಿಯರ್ BK ಪವಿತ್ರ ಅವರು ಮಾತನಾಡಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ಶ್ರೀಯುತ BK ಪವಿತ್ರ ಅವರು ದಯವಿಟ್ಟು ಪೋಡಿಯಂ ಬಳಿ ಬರಬೇಕು ಮುಂದಿನ ನಮ್ಮ ಉದ್ದೇಶ ಮಾತನಾಡಲಿಕ್ಕೆ. ಡಾಕ್ಟರ್ ಶೋಭಾರಾಣಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇದೀಗ ವೇದಿಕೆ ನಾನು ಮಾಡ್ಕೊತಾ ಇದ್ದೀವಿ ಚೀಫ್ ಇಂಜಿನಿಯರ್ ಶ್ರೀಯುತ BK ಪವಿತ್ರ ಅವರು. ಓಕೆ, ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನಾವು ಸಕ್ಸೀಡ್ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಬ್ಯೂರೋಕ್ರಾಟ್ಸ್ ಆ್ಯಂಡ್ ಎಂಟರ್ಪ್ರಿನರ್ಸ್ ಕರೆಂಟೇ ಹೋಯ್ತಲ್ಲ, ಎಲ್ಲ ಒಂದು ಕಡೆ ಸೇರಿದ್ದೀವಿ ಅಂದರೆ ಸಾಕು. ಎರಡು ಟೀಮ್ಸ್ ಒಂದು ಕಡೆ ಸೇರಿದ್ರೆ ನಮ್ಮ ಕಮ್ಯುನಿಟಿನೂ ಇಂಪ್ರೂವ್ ಆಗುತ್ತೆ, ನಮ್ಮ ಎಲ್ಲ ಜನ್ರೇಷನ್ ಇಂಪ್ರೂವ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡೋ ಜಯರಾಮ್ ರಾಯ್ಪುರ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಾವು ಇದೇ ಥರ ಅಫಿಷಿಯಲ್ಸ್ ಎಲ್ಲ ಇದೇ ಥರ ಸ್ಕ್ಯಾಟ್ರ್ ಆಗಿದ್ವಿ ಹಿಂದೆ.
ಆವಾಗ ನಮ್ಮ ಸ್ವಾಮೀಜಿಯವ್ರ ಲೀಡರ್ಶಿಪ್ಪಲ್ಲಿ ಮತ್ತು ನಮ್ಮ ಶ್ರೀಕಂಠ ಲೀಡರ್ಶಿಪ್ಪಲ್ಲಿ ಚುಂಚಿಸಿ ಅಂತ ಒಂದು ಗ್ರೂಪ್ ಮಾಡಿದ್ವಿ. ಅದು ಯಾಕೆ ಮಾಡಿದ್ವಿ ಅಂದರೆ ಇದೇ ಥರ ಇಂಟ್ರಾಕ್ಷನ್ ಆಗಬೇಕು ಅಂತ. ಒಂದೇ ಆಫೀಸಲ್ಲಿ ಪಕ್ಕ ನಾವೇ ನಮ್ಮವರೇ ಇದ್ರೂ ನಮ್ಮ ಕಮಿಟಿ ಆಫೀಸರ್ ಯಾರು ಅಂತ ನಮಗೆ ಗೊತ್ತಿರ್ತಿರಲಿಲ್ಲ. ಆ ಥರ ಇದ್ವಿ ನಾವು. ಹಂಗಾಗಿ ಈಗ ಚುಂಚಿಸಿ ಅಂತ ಗ್ರೂಪ್ ಮಾಡಿ ನಾವು ಅವಾಗ ಇಂಟ್ರಾಕ್ಷನ್ ಮಾಡ್ತಾಯಿರ್ತೀವಿ ಸ್ವಾಮೀಜಿಯವರ ಲೀಡರ್ಶಿಪ್ಪಲ್ಲಿ. ಅಟ್ಲೀಸ್ಟ್ ಅವಾಗ ನಮ್ಮವ್ರು ಯಾರು ಅಂತ ಗೊತ್ತಾಗ್ತಾ ಇದೆ. ಅವ್ರಿಗೇನಾದರೂ ಬೇಕು ಅಂದರೆ ನಾವು ಅಟ್ಲೀಸ್ಟ್ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋದಕ್ಕಿಂತ ನಮ್ಮವ್ರಂತ ಗೊತ್ತಾಗ ನಾವು ತೊಂದರೆ ಕೊಡೋದು ಬೇಡ, ಅಷ್ಟು ಮಾಡೋದು ಸಾಕು ಅನ್ನೋ ಸ್ಟೇಜಿಗೆ ಇದ್ದೀವಿ ನಾವೀಗ. ಅಟ್ಲೀಸ್ಟ್ ಈಗ ನಾವು ಬ್ಯೂರೋಕ್ರಾಟ್ಸ್ ಎಂಟರ್ಪ್ರೈಸ್ ಕಡೆ ಸೇರಿದ್ದೀವಿ ಅಂತಲೇ ನಾನು ಜಯರಾಮ್ ರಾಯ್ಪುರ್ಗೆ ಕೇಳ್ಕೊಳ್ಳೋದಂದರೆ, ಇದೆಲ್ಲ ಆದಮೇಲೆ ನನಗೂ ಇಲ್ಲಿ ನೋಡಿದ್ರೆ ನನ್ನ ಎಂಟರ್ಪ್ರೈಸಸ್ ನೋಡಿದಾಗ ನನಗೊಂದು 4-5 ಜನ ಅಷ್ಟೇ ನನಗೆ ಗೊತ್ತಿರೋದು ನಮ್ಮವರು ಅನ್ನೋರು. ಅಟ್ಲೀಸ್ಟ್ ಯಾರು ಅಂತ ಪರಿಚಯ ಆಗಲ್ಲ ನನಗೆ. ನಾವು ಬಂದು ಮಾತಾಡ್ತೀವಿ ಎಂಟರ್ಪ್ರೈಸು, ನೀವು ಬಂದು ಸೇರ್ಕೊಂಡು ಹೋದರೆ ಏನು ಪ್ರಯೋಜನ ಆಗಲ್ಲ. ಇದೆಲ್ಲ ಆದ್ಮೇಲೆ ಹಂಚಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮವ್ರು ಯಾರು ಇದ್ದೀರಾ, ಏನು ಬಿಸ್ನೆಸ್ ಮಾಡ್ತಾರೆ ಗೊತ್ತಾಗಬೇಕು ನಮಗೆ. ಅಟ್ಲೀಸ್ಟ್ ನೀವು ನಮ್ಮ ಹತ್ರ ಬಂದಾಗ ನಮ್ಮಿಂದ ನಿಮ್ಗೆ ಏನಾಗುತ್ತೆ ಅಂತ ಮಾಡೋಕ್ಕಾರ ಆಗುತ್ತೆ. ಹಂಗೆ ಜಯರಾಮ್ ರಾಯ್ಪುರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಆದಮೇಲೆ ಇಲ್ಲಿ ಎಲ್ಲರೂ ಒಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ ನಾನು. ಸೊ ಇಷ್ಟೇ ಹೇಳಬೇಕಾಗಿರೋದು. ಇದರಿಂದ ಇನ್ನೇನು ನಾವೇನು ಜಾಸ್ತಿ ಮಾಡಬೇಕಾಗಿಲ್ಲ. ಬಟ್ ನಮ್ಮವ್ರು ಯಾರಿದ್ದೀರ ಅಂತ ಗೊತ್ತಾಗ ಸಾಕು. ಈ ಹೆಂಗಿದೆ ಸಿಸ್ಟಮ್ ಅಂದರೆ ಅಟ್ಲೀಸ್ಟ್ ಎಲ್ಲರಿಗೂ ಫೀಲಿಂಗ್ ಹೆಂಗಿದೆ ಅಂದರೆ ಎಲ್ಲ ಕಡೆ, ನಾಟ್ ಓನ್ಲಿ ನಮ್ಮದಲ್ಲ, ಎಲ್ಲ ಕಮ್ಯುನಿಟಿಲೂ ಅವ್ರವ್ರು ಯಾರಿದ್ದಾನೆ ಗೊತ್ತೋ ಅವ್ರು ಏನು ಬೇಕೋ ಮಾಡ್ತಾರೆ. ಹಂಗಾಗಿ ನಮ್ಮಲ್ಲಿ ಎಂಟರ್ಪ್ರಿನರ್ಸ್ ಹೆಂಗೆ, ಆಫೀಸರ್ಸ್ ಹೆಂಗೆ, ನಮ್ಮವ್ರು ಏನಂತ ಗೊತ್ತಿದ್ರು ಸಾಕು, ನೀವು ನಮ್ಮ ಹತ್ರ ಬಂದರೆ ನಮ್ಮ ಕೆಲವು ಕೆಲಸ ಮಾಡ್ತೀವಿ. ಆ ಮೆಂಟಾಲಿಟಿ ಬಂದಿದೆ ಈಗ ಈ ಸಿಸ್ಟಮಲ್ಲಿ. ಅಷ್ಟು ಹೇಳ್ತಾ ನೀವೆಲ್ಲ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ನಿಮ್ಮನ್ನ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಯುತ BK ಪವಿತ್ರ ಅವರಿಗೆ. ಇದೀಗ ಶ್ರೀಯುತ ಶಶಿಧರ್ ಅವರು ಮಾತನಾಡಬೇಕು. ಅಡಿಷನಲ್ ಕಮಿಷನರ್ ಫಾರ್ ಇನ್ಕಮ್ ಟ್ಯಾಕ್ಸ್ ಶ್ರೀ ಶಶಿಧರ್. ಎಲ್ರಿಗೂ ನಮಸ್ಕಾರ. ಸೊ ನಾನು ಸುಮಾರು ಒಂದು 15 ವರ್ಷದ ಹಿಂದೆ ಆದಾಯ ತೆರಿಗೆ ಇಲಾಖೆಗೆ ಜಾಯ್ನ್ ಆಗಿದ್ದೆ. ಸೊ ನನ್ನ ಅಬ್ಸರ್ವೇಷನ್ ಏನಂದರೆ, ಸೊ ಲಾಸ್ಟು 5 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ತುಂಬ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಆದರೆ ಕರ್ನಾಟಕದವ್ರ ಸಂಖ್ಯೆ ತುಂಬ ಕಡಿಮೆ, ಮತ್ತು ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದವ್ರು ಕಡಿಮೆ, ಮತ್ತು ನಮ್ಮ ಕಮ್ಯುನಿಟಿಯವರು ಅದರಲ್ಲೂ ತುಂಬ ಬೆರಳೆಣಿಕೆಯಷ್ಟು ಜನ ಬರ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಸಿವಿಲ್ ಸರ್ವಿಸಲ್ಲಿ ಅಟ್ಲೀಸ್ಟು ಸ್ವಲ್ಪ ಜನ ಇದ್ದಾರೆ, ಆದರೆ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಈ ಥರ ಒಂದು ರಿಕ್ರೂಟ್ಮೆಂಟಲ್ಲಿ ಯಾರೂ ಬರ್ತಾ ಇಲ್ಲ. ಇದು ಸೊ ಸಾಧ್ಯವಾದಷ್ಟು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಮ್ಮ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ. ಸೊ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ನಮಗೆ ಅವಕಾಶ ಸಿಕ್ಕಿದಾಗ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬ ನೆಸಿಟಿ ಇದೆ. ಸೊ ಎರಡನೇದಾಗಿ, ಸೊ ಎಲ್ಲ ಗಣ್ಯರು ಹೇಳ್ದಂಗೆ ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ಬೇರೆ ಬೇರೆ ರಾಜ್ಯದವರು ಉದ್ಯಮಿಗಳಿದ್ದಾರೆ. ಸೊ ನಮ್ಮ ರಾಜ್ಯದವರು ಮತ್ತು ನಮ್ಮ ಒಕ್ಕಲಿಗ ಸಮುದಾಯದವರು ತುಂಬ ಕಡಿಮೆ ಇದ್ದಾರೆ. ಇದು ಕೂಡ ನಾನು ಅಬ್ಸರ್ವ್ ಮಾಡಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಜಯರಾಮ್ ರಾಯ್ಪುರ ಸರ್ ತೊಗೊಂಡಿರೋ ಇನಿಷಿಯೇಟಿವ್ ತುಂಬ ಚೆನ್ನಾಗಿದೆ. ಇದನ್ನು ನಾವು ಸಪೋರ್ಟ್ ಮಾಡಬೇಕು ಮತ್ತು ಬೆಳೆಸಬೇಕು. ಸೊ ಇಷ್ಟು ಹೇಳ್ತಾ ನಾನು ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಶಶಿಧರ್ ಅವರಿಗೆ. ಬಂಧುಗಳೇ, ಫಸ್ಟ್ ಸರ್ಕಲ್ ಅನ್ನೋದು ಜಯರಾಮ್ ರಾಯ್ಪುರ ಅವರ ಕಲ್ಪನೆ. ಇದು 2ನೇ ವರ್ಷಕ್ಕೆ ಸಾಕಾರಗೊಳ್ತಾ ಇದೆ ಯಶಸ್ವಿಯಾಗಿ. ಇದೀಗ ನಮ್ಮ ಚೀಫ್ ಮೆಂಟರ್ ಆದಂಥ ಶ್ರೀಯುತ ಜಯರಾಮ್ ರಾಯ್ಪುರ ಅವರು ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಿಂದೆ ಮಾತನಾಡ್ತಾ ಶಂಕರಲಿಂಗೌಡರು ಒಂದು ಮಾತು ಹೇಳಿದ್ರು. ಏನು ಅಂತ ಹೇಳಿದ್ರೆ, ಬ್ಯೂರೋಕ್ರಸಿ ಇಸ್ ದಿ ಐರನ್ ಫ್ರೇಮ್ ಆಫ್ ಇಂಡಿಯಾ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಭಾಳಷ್ಟು ಇನ್ನಷ್ಟು ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಬಹುಶಃ ಭಾರತದ ಇವತ್ತಿನ ಸ್ಥಿತಿ ಅಂದರೆ ಅದು ಪಾಸಿಟಿವ್ ಅನ್ನುವ ರೀತಿಯಲ್ಲ, ಅದಕ್ಕೂ ಕೂಡ ಬ್ಯೂರೋಕ್ರಸಿನೇ ಕಾರಣ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಬಹುಶಃ ಸತ್ಯ ಇವೆರಡರ ಮಧ್ಯೆ ಎಲ್ಲೋ ಒಂದು ಕಡೆ ಇದೆ. ಬ್ಯೂರೋಕ್ರಸಿ ದೇಶವನ್ನು ಯುನೈಟ್ ಮಾಡಿದೆ, ಒಟ್ಟಾಗಿ ಇಟ್ಕೊಂಡಿದೆ, ಒಂದಷ್ಟು ಕೆಲಸಗಳನ್ನು ಮಾಡಿದೆ. ಆದರೆ ಬ್ಯೂರೋಕ್ರಸಿ ಯಾವ ಮಟ್ಟದಲ್ಲಿ, ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡಬೇಕಿತ್ತು ಈ ದೇಶದ ಅಭಿವೃದ್ಧಿ ವಿಚಾರದಲ್ಲಿ, ಉದ್ಯಮಶೀಲತೆ ವಿಚಾರದಲ್ಲಿ ಮತ್ತು ಬಡತನ ನಿರ್ಮೂಲನೆ ವಿಚಾರದಲ್ಲಿ, ಈ 3 ವಿಚಾರಗಳಲ್ಲಿ ಯಾವ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಮಾಡಬೇಕಾಗಿತ್ತೋ ಆ ನಿರೀಕ್ಷಿತ ಮಟ್ಟದಲ್ಲಿ ಮಾಡಿಲ್ಲ ಅನ್ನೋದು ಕೂಡ ನಾವು ಭಾಳ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದಂಥ ಒಂದು ವಿಚಾರ. ಯಾಕೆಂತ ಹೇಳಿದ್ರೆ, ನಾವು
ಬ್ಯೂರೋಕ್ರಾಟ್ಸ್ ಆಗಿ ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ತಾ ಹೋದರೆ ಬಹುಶಃ ನಮ್ಮ ಸುತ್ತಮುತ್ತಲು ಯಾವ ಒಂದು 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 ಪರಿಸರ ಇದೆ, ಆ ಪರಿಸರವನ್ನು ನಾವು ಸಂಪೂರ್ಣವಾಗಿ ಅವಜ್ಞೆ ಮಾಡ್ದಂಗೆ ಆಗುತ್ತೆ. ಬಹುಶಃ ಒಂದು 20-25 ವರ್ಷಗಳಲ್ಲಿ 1950-60 ದಶಕದಲ್ಲಿ ಒಂದು 20-25 ವರ್ಷದಲ್ಲಿ ಜಪಾನ್ ಭಾಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಪಡ್ತು. 90 ಮತ್ತು 2000 ಒಂದು ದಶಕ, 2 ದಶಕಗಳಲ್ಲಿ ಚೀನಾ ಅದೇ ಮಟ್ಟ ಎಲ್ಲೂ ಇಲ್ಲದೆ ಭಾಳ ಹಿಂದುಳಿದಂಥ ಚೀನಾ ಕೇವಲ ಒಂದು 25 ವರ್ಷದಲ್ಲಿ ಒಂದು ಆಲ್ಮೋಸ್ಟ್ ಮುಂದುವರೆದ ದೇಶಗಳ ಪಟ್ಟಿಯಲ್ಲಿ ಬರೋ ರೀತಿ ಆಯಿತು. ಆದರೆ ನಮ್ಮಲ್ಲಿ ಆಗಿಲ್ಲ. ಅದಕ್ಕೆ ಕಾರಣ ಏನು? ಅದಕ್ಕೆ ರಾಜಕಾರಣಿಗಳ ಕಾರಣನ ಅಥವಾ ಅಧಿಕಾರಿಗಳ ಕಾರಣನ ಅಥವಾ ಬೇರೆ ಏನು ಕಾರಣ ಅನ್ನೋದ್ರ ಬಗ್ಗೆ ಕೂಡ ನಾವು ವಿಶ್ಲೇಷಣೆ ಮಾಡ್ಕೋಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಒಂದು ಅಧಿಕಾರಿಗಳ ಪಾತ್ರ ಏನಿದೆ ದೇಶದ ಬೆಳವಣಿಗೆ ವಿಚಾರದಲ್ಲಿ ಮತ್ತು ಒಟ್ಟಾರೆ ಒಂದು ಉದ್ಯಮಶೀಲತೆ, ಉದ್ಯಮಿಗಳನ್ನು ಬೆಳೆಸೋ ವಿಚಾರದಲ್ಲಿ ಅಧಿಕಾರಿಗಳ ಏನೊಂದು ರೋಲ್ ಇದೆ, ಅದನ್ನು ಅಧಿಕಾರಿಗಳು ಇನ್ನೂ ಹೆಚ್ಚು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಉದ್ಯಮಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕೂಡ ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾನು ಇಲ್ಲಿ ಕೂತ್ಕೊಂಡಾಗ ಅನ್ನಿಸ್ತು ಏನು ಮಾತಾಡಲಿ, ಏಕೆಂದರೆ ಬರೀ FC ಬಗ್ಗೆ ಭಾಳಷ್ಟು ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಮಾತಾಡಿದ್ದೇನೆ ಅಂತ ಹೇಳಿದಾಗ ಬಹುಶಃ ಕಳೆದ ಒಂದು 3-4 ತಿಂಗಳಲ್ಲಿ ಏನು ಮಾಡಿದ್ದೇನೆ ಅಂತ ಹೇಳಿ ಬಹುಶಃ ಅದನ್ನು ಹೇಳ್ಬೋದು. ಯಾಕೆಂದರೆ ಯಾರಿಗೂ ನಾನು ಹೇಳಕ್ಕೆ ಹೋಗೋದಿಲ್ಲ. ಒಂದು 3-4 ತಿಂಗಳಲ್ಲಿ ಏನು ಮಾಡಿದ್ದೇನೆ ಅನ್ನೋದನ್ನು ಹೇಳೋಣ ಅಂತ ಅನಿಸ್ತು. ನಾನೀಗ 3.5 ತಿಂಗಳಿಂದ ಕರ್ನಾಟಕ ಮ್ಯಾರಿಟೈಮ್ ಬೋರ್ಡ್ಗೆ CEO ಆಗೋದು. ಕರ್ನಾಟಕಕ್ಕೆ ಮೆರಿಟೈಮ್ ಪಾಲಿಸಿ ಇರಲಿಲ್ಲ. ಆ ಪಾಲಿಸಿಯನ್ನು ಮಾಡಿ ಆ ಪಾಲಿಸಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಸರ್ಕಾರದ ಕ್ಯಾಬಿನೆಟ್ ಮುಂದೆ ಬಂದು ಅಸೆಂಬ್ಲಿ ಮುಂದೆ ಬಂದು ಕರ್ನಾಟಕ ಮ್ಯಾರಿಟೈಮ್ ಪಾಲಿಸಿ ಅಪ್ರೂವ್ ಆಗುತ್ತೆ. ಕರ್ನಾಟಕ 2021ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಮ್ಯಾರಿಟೈಮ್ ಇನ್ಲ್ಯಾಂಡ್ ವೆಸಲ್ ಆ್ಯಕ್ಟ್ ಮಾಡಿತ್ತು. ಅದಕ್ಕೆ ರೂಲ್ಸ್ ಮಾಡಿರಲಿಲ್ಲ. ರೂಲ್ಸ್ ಮಾಡದೆ ಇನ್ಲ್ಯಾಂಡ್ ವೆಸಲ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ರೂಲ್ಸ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೇವೆ. ನಮ್ಮೆಲ್ಲ 13 ಸಣ್ಣ ಪೋರ್ಟ್ಗಳೇನಿದೆ, ಆ ಸಣ್ಣ ಪೋರ್ಟ್ಗಳಲ್ಲಿ ಐರನ್ ಓರ್ ಎಕ್ಸ್ಪೋರ್ಟ್ ಮೇಲೆ ಬ್ಯಾನ್ ಇತ್ತು. ಬ್ಯಾನ್ ಏನಕ್ಕಿತ್ತು ಅಂತ ಹೇಳಿದ್ರೆ, ಆ ಒಂದು ಐರನ್ ಓರ್ ಎಕ್ಸ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ SOPs ಇರಲಿಲ್ಲ, ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇರಲಿಲ್ಲ. ಆ SOPs ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅದನ್ನು ನಮ್ಮ ಬ್ಯಾನ್ ಏನಿದೆ ಲಿಫ್ಟ್ ಮಾಡೋ ಹಂತಕ್ಕೆ ತಂದು ನಿಲ್ಲಿಸಿದ್ದೇವೆ. ಕಾರವಾರದಲ್ಲಿ ನಮ್ಮದು 13 ಪೋರ್ಟ್ಗಳಲ್ಲಿ ಕಾರವಾರ ಒಂದೇ ಒಂದು ಮಾತ್ರ ಸೀ ಪೋರ್ಟ್, ಉಳಿದು ಎಲ್ಲ ರಿವರ್ ಮೌತ್ ಪೋರ್ಟ್ಸು. ಆ ಕಾರವಾರ ಪೋರ್ಟಿನ ಎಕ್ಸ್ಪಾನ್ಷನ್ನ ಶುರು ಮಾಡಿಸಿದ್ದೇವೆ. ಅದರ ಡ್ರೆಜ್ಜಿಂಗ್ ಆಗ್ತಾಯಿದೆ. ಅದರ ಎಕ್ಸ್ಪಾನ್ಷನ್ ಕಾಮಗಾರಿ ಕೂಡ ಇನ್ನೇನು ಶುರು ಆಗ್ತಾಯಿದೆ. ಬಹುಶಃ ಇನ್ನೊಂದು ವರ್ಷದೊಳಗೆ ಆ ಕಾರವಾರ ಪೋರ್ಟಿನ ಎಕ್ಸ್ಪಾನ್ಷನ್ ಆಗಿ ಈಗೇನೊಂದು 2 ಬರ್ತಿದೆ, ಅದಕ್ಕೆ ಹೊಸದಾಗಿ ಇನ್ನೊಂದು 4 ಬರ್ತ್ ಸೇರಿ ಒಟ್ಟಾರೆ ಒಂದು 6 ಬರ್ತಿರುವಂಥ ಒಂದು ಕಾರವಾರ ಪೋರ್ಟಿನ ಎಕ್ಸ್ಪಾನ್ಷನ್ ಆಗ್ತಾಯಿದೆ. ಕಳೆದ 2-3 ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ವಿ. ಕೇಣಿನಲ್ಲಿ ಒಂದು ಪ್ರೈವೇಟ್ ಪ್ಲೇಯರ್ ತಂದು ಒಂದು ಹೊಸದಾಗಿರುವಂಥ ಒಂದು ಸೀ ಪೋರ್ಟ್ ಮಾಡಬೇಕು ಅಂಥೇಳಿ. ಅದಕ್ಕೆ ಬಂದ ಒಂದು 2 ತಿಂಗಳ ಒಳಗಡೆ ಆ ಒಂದು ಕನ್ಸೆಷನ್ ಅಗ್ರಿಮೆಂಟ್ ಮಾಡಿ ಆ ಒಂದು ಕೇಣಿನಲ್ಲಿ ಒಂದು 30 MTPA, ಅಂದರೆ ನಮ್ಮ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಏನಿದೆ ಅದು ಒಂದು 60 MTPA, ಒಂದು 30 MTPA ಒಂದು ಪೋರ್ಟ್ನ ಕೇಣಿನಲ್ಲಿ ಸೀ ಪೋರ್ಟಲ್ಲಿ ಮಾಡೋದಕ್ಕೆ JSW ಇನ್ಫ್ರಾಸ್ಟ್ರಕ್ಚರ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ. ಕನ್ಸೆಷನ್ ಅಗ್ರಿಮೆಂಟ್ ಸೈನ್ ಮಾಡಿದ್ದೇವೆ. ಪಾವಿನ ಕುರುವೆ ಅಂಥೇಳಿ ಅಂಥೇಳಿ ಒಂದು ಹೊಸದಾಗಿ ಇನ್ನೊಂದು ಪೋರ್ಟ್ ಮಾಡಬೇಕು PPP ಮಾದರಿನಲ್ಲಿ ಅಂಥೇಳಿ ಅದರ ಕಾಲ್ ಕೂಡ ಮುಂದುವರಿಸಿದ್ದೇವೆ. ಮಂಕಿನಲ್ಲಿ ಹೊಸದಾಗಿ ಇನ್ನೊಂದು ಪೋರ್ಟ್ ಮಾಡಬೇಕು, ಸೀ ಪೋರ್ಟ್ ಮಾಡಬೇಕು ಅನ್ನೋದಕ್ಕೆ DPRನ ತಯಾರು ಮಾಡಿದ್ದೇವೆ. ಆ DPR ಏನಿದೆ ಅದು ನಮ್ಮ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ. FDನಲ್ಲಿ ಅಪ್ರೂವ್ ಆದ ತಕ್ಷಣ ಅದು ಮಂಕಿನಲ್ಲಿ ಒಂದು ಹೊಸ ಪೋರ್ಟ್ ಬರೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮದು ಹಲವಾರು ಫಿಶರೀಸ್ ಹಾರ್ಬರ್ಸ್ ಇತ್ತು. ಆ ಫಿಶರೀಸ್ ಹಾರ್ಬರ್ಗಳಲ್ಲಿ ಡ್ರೆಜಿಂಗ್ ಆಗಿಲ್ಲದೇ ಇರೋ ಕಾರಣದಿಂದ ಅಲ್ಲೆಲ್ಲ ಹುಳು ತುಂಬ್ಕೊಂಡಿದೆ. ಅಲ್ಲಿ 1 ಮೀಟ್ರ್ 2 ಮೀಟ್ರಿಗೆ ಹುಳು ಬಂದಿದೆ. ಆ್ಯಂಡ್ ಕನಿಷ್ಠ ಪಕ್ಷ ಒಂದು 4-5 ಮೀಟ್ರ್ ಆದರೂ ಕೂಡ ಅಲ್ಲಿ ಒಂದು ಇದಾದರೆ ಡೆಪ್ತ್ ಇದ್ದರೆ ಆ ಫಿಶಿಂಗ್ ಹಾರ್ಬರ್ಸ್ ಎಲ್ಲ ಇನ್ನೂ ಹೆಚ್ಚು ಉಪಯೋಗ ಬರುತ್ತೆ. ಆ ಫಿಶಿಂಗ್ ಹಾರ್ಬರ್ಸಲ್ಲಿ ನಮ್ಮ ಮೀನುಗಾರರ ಬೋಟ್ಗಳು ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 125 ಕೋಟಿಗಳ ಒಂದು ಯೋಜನೆ ಸಿದ್ಧಪಡಿಸಿ ಅದಕ್ಕೆ ಅಪ್ರೂವಲ್ ತರಿಸ್ಕೊಂಡು ಈಗ ಟೆಂಡರ್ ಮಾಡೋ ಸ್ಥಿತಿಗೆ ಅದನ್ನು ತಂದು ನಿಲ್ಲಿಸಿದ್ದೇವೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಶಿಪ್ ಬಿಲ್ಡಿಂಗ್ ಅಪಾರವಾದಂಥ ಅವಕಾಶಗಳಿದೆ. ಆ ಶಿಪ್ ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ಶಿಪ್ ಬಿಲ್ಡಿಂಗ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ. ಆ ಎಲ್ಲ ಶಿಪ್ ಬಿಲ್ಡಿಂಗ್ ಅವ್ರನ್ನ ಕರೆಸಿ ಅವ್ರಿಗೆ ಶಿಪ್ ಬಿಲ್ಡಿಂಗ್ ಏನು ಬೇಕೋ ಅದಕ್ಕೆ ಉತ್ತೇಜನ ಕೊಡುವಂಥ ಕೆಲಸಗಳು ಮಾಡ್ಕೊಂಡಿದ್ದೇವೆ. ಇಡೀ ಕರ್ನಾಟಕದ ಕರಾವಳಿ ಬಹಳ ಸುಂದರವಾಗಿದೆ. ನೀವು ಗೋವಾ ಕರಾವಳಿ ಏನೂ ಇಲ್ಲ ಅದ್ರ ಮುಂದೆ. ಆ ಕರ್ನಾಟಕದ ಕರಾವಳಿಗೋಸ್ಕರ ಅದನ್ನು ಡೆವಲಪ್ ಮಾಡಬೇಕು ಅಂತೇಳಿ ಆ ಒಂದು ಮಾಸ್ಟರ್ ಪ್ಲ್ಯಾನ್ ಏನಿದೆ, ಆ ಒಂದು ಮಾಸ್ಟರ್ ಪ್ಲ್ಯಾನ ರೆಡಿ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ 50 ಐಲ್ಯಾಂಡ್ಸ್ ಇದೆ, ಭಾಳ ಚೆನ್ನಾಗಿ ಗೊತ್ತಿಲ್ಲ ಇದು. ಆ ಐಲ್ಯಾಂಡ್ಗಳನ್ನು ಡೆವಲಪ್ ಮಾಡಬೇಕು ಅಂಥೇಳಿ ಒಂದು ಐಲ್ಯಾಂಡ್ ಮಾಸ್ಟರ್ ಪ್ಲ್ಯಾನ್ ಇದೆ. ಆ ಐಲ್ಯಾಂಡ್ ಮಾಸ್ಟರ್ ಪ್ಲ್ಯಾನ್ ಡೆವಲಪ್ ಮಾಡ್ತಾ ಇದ್ದೇವೆ. ಅದಾದಮೇಲೆ ನಮ್ಮ ಹಳೆ ಮಂಗಳೂರು ಪೋರ್ಟ್ ಏನಿತ್ತು, ಹಳೆ ಮಂಗಳೂರು ಪೋರ್ಟಲ್ಲಿ ಒರಿಜಿನಲ್ ಡ್ರಾಫ್ಟ್ ಇದ್ದಿದ್ದು ಒಂದು 8-8.5 ಮೀಟ್ರು.
ಆ ಡ್ರಾಫ್ಟ್ ಇದ್ದಿದ್ದು 2 ಮೀಟ್ರಿಗೆ ಬಂದಿದೆ, 2 ಮೀಟ್ರ್ ಬಂದು ನಿಂತ್ಕೊಂಡಿದೆ. ಅದನ್ನು ಡ್ರೆಜಿಂಗ್ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಜೊತೆ ಜಗಳ ಆಡಿ, ಇಲ್ಲ ನೀವು ಡ್ರೆಜಿಂಗ್ ಮಾಡಿಸ್ಲೇಬೇಕು ಅಂಥೇಳಿ ಅದನ್ನು ಡ್ರೆಜಿಂಗ್ ಮಾಡಿಸೋದಕ್ಕೆ ನಾನು ಮೊನ್ನೆ ಒಂದು ಓಲ್ಡ್ ಮ್ಯಾಂಗ್ಳೂರ್ ಪೋರ್ಟ್ನಲ್ಲಿ ಡ್ರೆಜಿಂಗ್ಗೆ ಅಪ್ರೂವಲ್ ತೊಗೊಂಡಿದ್ದೇನೆ. ಅಲ್ಲಿ ಇನ್ನೊಂದು ಕೋಸ್ಟಲ್ ಬರ್ತ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ. ಇನ್ನೊಂದು ಲಕ್ಷದ್ವೀಪ್ ಜೆಟ್ಟಿ ಅಂತೇಳಿ ಒಂದು ಜೆಟ್ಟಿಂಗ್ ಮಾಡ್ತಾ ಇದ್ದೀವಿ. ಇನ್ನೊಂದು ಬಹುಶಃ ಒಂದು 3-4 ತಿಂಗಳ ಒಳಗಡೆ ಹಳೆ ಮಂಗಳೂರು ಪೋರ್ಟ್ ಏನಿದೆ ವಾಪಸ್ ಅದೊಂದು 30-40 ವರ್ಷಗಳಿಂದ ಯಾವ ರೀತಿ ಉಪಯೋಗಕ್ಕೆ ಬರ್ತಾ ಇತ್ತೋ ಆ ರೀತಿ ಹಳೆ ಮಂಗಳೂರು ಪೋರ್ಟ್ ಏನಿದೆ ಅದನ್ನು ಉಪಯೋಗಕ್ಕೆ ತರ್ತಾ ಇದ್ದೇವೆ. ಇಡೀ ದೇಶದಲ್ಲಿ ನಮಗೆ ಕೇವಲ ಕಾರ್ಗೋ ಪೋರ್ಟ್ಗಳಿದೆ, ಎಲ್ಲೂ ಕೂಡ ನಮಗೆ ಒಂದೇ ಒಂದು ಪ್ಯಾಸೆಂಜರ್ ಪೋರ್ಟ್ ಇಲ್ಲ. ಆದರೆ ನಾವೆಲ್ಲ ಏನು ಅರ್ಥ ಮಾಡ್ಕೊಳ್ತೀವಿ ಅಂದರೆ ಒಂದು ಕ್ರೂಸ್ ಟೂರಿಸಮ್ನ ಡೆಸ್ಟಿನೇಷನ್ ಅಂತ ಅರ್ಥ ಮಾಡ್ಕೊಳ್ತೀವಿ. ಆದರೆ ಕ್ರೂಸ್ ಟೂರಿಸಮ್ ಡೆಸ್ಟಿನೇಷನ್ ಎಷ್ಟು ಮುಖ್ಯನೋ ಸೋರ್ಸ್ ಕೂಡ ಅಷ್ಟೇ ಮುಖ್ಯ. ಆ ಸೋರ್ಸ್ ಆಗೋದಕ್ಕೆ ಭಾಳ ಅತ್ಯಂತ ಪ್ರಶಸ್ತವಾದ ಜಾಗ ಅಂತ ಹೇಳಿದ್ರೆ ಮಂಗಳೂರು. ಯಾಕೆ ಅಂತ ಹೇಳಿದ್ರೆ ಮಂಗಳೂರು, ಉಡುಪಿಯಲ್ಲಿ ಮತ್ತು ದಕ್ಷಿಣದಲ್ಲಿ ಮಲಬಾರ್ ಜಿಲ್ಲೆಗಳಲ್ಲಿ ಮತ್ತು ಒಳನಾಡಿನಲ್ಲಿ ನಮ್ಮ ಬೆಂಗಳೂರು ಸುತ್ತಮುತ್ತ ಪ್ರದೇಶದಲ್ಲಿ, ಇನ್ನೂ ಕೆಳಗಡೆ ಹೋದರೆ ಕೊಯಂಬತ್ತೂರು ಸುತ್ತಮುತ್ತದಲ್ಲಿ ಅಗಾಧವಂಥ ಒಂದು ಸಾಕಷ್ಟು ಸಂಪತ್ತು ವೃದ್ಧಿ ಆಗ್ತಾ ಇದೆ. ಅಲ್ಲೊಂದು ಡಿಸ್ಪೋಸಬಲ್ ಇನ್ಕಮ್ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಕ್ರೂಸ್ ಟೂರಿಸಮ್ಗೆ ಒಂದು ಸಪೋರ್ಟ್ ಮಾಡೋ ಇನ್ಫ್ರಾಸ್ಟ್ರಕ್ಚರ್ ಇದೆ. ಆ ಕಾರಣಕ್ಕೋಸ್ಕರ ಹೊಸದಾಗಿ ಮಂಗಳೂರಿನ ದಕ್ಷಿಣದಲ್ಲಿ ಉಲ್ಲಾಳದಲ್ಲಿ ಅವರ ಸ್ಥಳೀಯ MLA ಮತ್ತು ಸ್ಪೀಕರ್ ಅಂತ ಖಾದರ್ ಸಾಹೇಬ್ರ ಅನುಮತಿಯನ್ನು ಕೂಡ ಪಡೆದುಕೊಂಡು ಅಲ್ಲೊಂದು ಹೊಸದಾಗಿ ಒಂದು ಇಂಟರ್ನ್ಯಾಷನಲ್ ಕ್ರೂಸ್ ಆ್ಯಂಡ್ ಟೂರಿಸಮ್ ಪೋರ್ಟನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಒಂದು ವರದಿ ಸಿದ್ಧ ಮಾಡಿ ಅದಕ್ಕೆ ಮುಖ್ಯಮಂತ್ರಿಗಳಿಂದ ಮತ್ತು ನಮ್ಮ ಬೋರ್ಡಿಂದ ಅಪ್ರೂವಲ್ ತೆಗೆದುಕೊಂಡು ಇನ್ನೂ ಹಲವಾರು ವಿಷಯಗಳಿದೆ. ನಾನು ಹೇಳ್ತಾ ಹೋದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಇವೆಲ್ಲವನ್ನು ಕೂಡ 3.5 ತಿಂಗಳಲ್ಲಿ ಮಾಡಿದ್ದೆ. ಯಾತಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ಬ್ಯೂರೋಕ್ರಾಟ್ ಮನಸ್ಸು ಮಾಡಿದ್ರೆ ಒಂದು ಉನ್ನತ ಸ್ಥಾನದಲ್ಲಿದ್ದರೆ ಭಾಳಷ್ಟು ಸಾಧನೆಗಳನ್ನು ಮಾಡಬಹುದು. ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಭಾಳಷ್ಟು ಸಾಧನೆಗಳು ಮಾಡ್ಬೋದು. ಈಗ ಭಾಳಷ್ಟು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಭಾಳ ಯಾವ ಸ್ಥಿತಿಯಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಅಥವಾ ಕರ್ನಾಟಕದ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ಪವರ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳು ಯಾವ ಇನ್ಫ್ರಾಸ್ಟ್ರಕ್ಚರ್ ಯಾವ ಸ್ಥಿತಿಯಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ಅಧಿಕಾರಿಯಾಗಿ ನಾನು ಕಾಮೆಂಟ್ ಮಾಡೋದಕ್ಕಾಗೋದಿಲ್ಲ. ಆದರೆ ಇವೆಲ್ಲವನ್ನು ಕೂಡ ಪರಿಹಾರ ಮಾಡುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿದೆ. ದಕ್ಷಿಣ ಕರ್ನಾಟಕದ ಇಡೀ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ಏನಿದೆ ಗ್ರಿಡ್ ಲಾಕ್ಸ್ ಇದೆ, ಬಾಟಲ್ ನೆಕ್ಸ್ ಇದೆ, ಇದನ್ನು ರಿಮೂವ್ ಮಾಡಬೇಕು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಸೊಲ್ಯೂಷನ್ ನಾವು ಕೊಡದೇ ಇದ್ದರೆ ದಕ್ಷಿಣ ಕರ್ನಾಟಕ ಅಥವಾ ಒಕ್ಕಲಿಗರು ಹೇಗೆ ಉದ್ಧಾರ ಆಗ್ತದೆ? ಇದಕ್ಕೆ ಒಂದು ಲೀಡರ್ಶಿಪ್ನ ವಹಿಸ್ಕೋಬೇಕು. ಒಕ್ಕಲಿಗ ಬ್ಯೂರೋಕ್ರಾಟ್ಸ್ ಆಗಿರ್ಬೋದು ಮತ್ತು ಎಲ್ಲ ನಮ್ಮ ಬ್ಯೂರೋಕ್ರಾಟ್ಸ್ ಒಂದು ಲೀಡರ್ಶಿಪ್ನ ವಹಿಸ್ಕೋಬೇಕು. ಮತ್ತು ಬಹಳ ಮುಖ್ಯವಾಗಿ ಯಾರೇ ಒಬ್ಬ ಉದ್ಯಮಿ ನಾನು ಉದ್ಯಮ ಮಾಡ್ತೇನೆ ಅಥವಾ ಉದ್ಯಮದ ಯಾವುದೋ ಒಂದು ಅರ್ಜಿ ಇಟ್ಕೊಂಡು ಒಂದು ಅಪ್ರೂವಲ್ ಇಟ್ಕೊಂಡು ಬಂದರೆ ಅದಕ್ಕೆ ಅವನಿಗೆ ತಕ್ಷಣ ಅವನಿಗೆ ಹೀಗಲ್ಲ ಹೀಗೆ ಅಂಥೇಳಿ ಅವನಿಗೆ ಮಾರ್ಗದರ್ಶನ ಕೊಟ್ಟು ಒಂದು ನಿಯಮಿತ ಸಮಯದ ಒಳಗಡೆ, ವಾರ ಆಗ್ಬೋದು 15 ದಿವಸ ಆಗ್ಬೋದು, ಒಂದು ನಿಯಮಿತ ಸಮಯದ ಒಳಗಡೆ ಅವನಿಗೊಂದು ಅಪ್ರೂವಲ್ ಮಾಡೋದಕ್ಕೆ ಏನು ಬೇಕೋ ಒಂದು ಸಹಕಾರ ಕೊಡೋದು. ಆ ಕಾರಣಕ್ಕೋಸ್ಕರ ಒಂದು ನಿಮಿಷ ಯಾರು ಎಷ್ಟೊಂದು ಜೋರಾಗಿ ಮಾತಾಡೋದು ವೈಟ್ ನಿಯಮಿತ ಸಮಯದ ಒಳಗಡೆ ನಮ್ಮೆಲ್ಲ ಉದ್ಯಮಿಗಳು ಬಂದಾಗ, ಒಕ್ಕಲಿಗ ಉದ್ಯಮಿಗಳು ಬಂದಾಗ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಅಧಿಕಾರಿಗಳು ಮುಂದೆ ಇಲ್ಲದೇ ಇದ್ದರೆ ಬೇರೆ ಒಬ್ಬ ಅಧಿಕಾರಿಗಳಿದ್ರೆ ಅವರು ಕೂಡ ಫೋನ್ ಮಾಡಿ ದಯವಿಟ್ಟು ಇವ್ರು ಕೆಲಸ ಮಾಡಿಕೊಡಿ, ಇವರು ಕಾನೂನುಬದ್ಧವಾಗೇ ಇದ್ದಾರೆ, ಇವ್ರ ಪರವಾಗಿ ಮಾತಾಡಿ, ಇವರ ಕೆಲಸಗಳನ್ನು ಮಾಡಿಕೊಡಿ ಅನ್ನೋದಕ್ಕೋಸ್ಕರ ಈ ಒಂದು ಬ್ಯೂರೋಕ್ರಾಟ್ಸನ್ನು ಕೂಡಿ ಅವ್ರನ್ನ ಕೂಡ ಕರೆದು ಈ ಒಂದು ವೇದಿಕೆ ಮೇಲೆ ಕೂರಿಸಿ ಅವ್ರನ್ನ ಮಾತಾಡಿಸ್ತದೆ. ಯಾತಕ್ಕೆ ಅಂತ ಹೇಳಿದ್ರೆ ಒಕ್ಕಲಿಗ ಉದ್ಯಮಿಗಳ ಪರವಾಗಿ ನೀವು ನಿಂತ್ಕೋಬೇಕು, ಅಧಿಕಾರಿಗಳಾಗಿ ನೀವು ನಿಂತ್ಕೊಂಡ್ರೆ ಒಕ್ಕಲಿಗ ಉದ್ಯಮಿಗಳು ಮುಂದುವರಿತಾರೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಅವ್ರ ಬಗ್ಗೆ ಒಂದು ಸಹಾನುಭೂತಿ ಇರಲಿ, ಒಂದು ಕನಿಕರ ಇರಲಿ, ಒಂದು ಕಾಳಜಿ ಇರಲಿ. ಆವಾಗ ನಮ್ಮೆಲ್ಲ ಒಕ್ಕಲಿಗ ಉದ್ಯಮಿಗಳು ಇನ್ನಷ್ಟು ಬೆಳೆದು ಇನ್ನಷ್ಟು ಒಂದು ಸಮುದಾಯವನ್ನು, ರಾಜ್ಯವನ್ನು ಮುನ್ನಡೆಸೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಒಕ್ಕಲಿಗ ಅಧಿಕಾರಿಗಳ ಸಭೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ಭಾಳಷ್ಟು ಜನಗಳನ್ನ ಕರೆಯೋಕ್ಕಾಗಿ ಸಮಯದ ಅಭಾವದಿಂದ ಭಾಳ ಜನ ಕರೆಯೋಕ್ಕಾಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಒಕ್ಕಲಿಗ ಅಧಿಕಾರಿಗಳನ್ನು ಕೂಡ ಸೇರಿಸಿ ಈ ರೀತಿಯಲ್ಲಿ ಒಕ್ಕಲಿಗ ಅಧಿಕಾರಿಗಳು ಮತ್ತು ಒಕ್ಕಲಿಗ ಉದ್ಯಮಿಗಳು ಒಂದು ರೀತಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ರೆ ಬಹುಶಃ ಅದರಿಂದ ಇಡೀ ಒಕ್ಕಲಿಗ ಸಮಾಜದ ಅಭಿವೃದ್ಧಿ ಆಗುತ್ತೆ, ರಾಜ್ಯದ ಅಭಿವೃದ್ಧಿ ಸಹಜವಾಗಿ ಆಗುತ್ತೆ ಅನ್ನೋ ಒಂದು ಆಶಾವಾದವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮ್ಮ ನಮಸ್ಕಾರ ಮಾಡ್ತೇವೆ. ಸಮುದಾಯದ ಎಲ್ಲ ಅಧಿಕಾರಿಗಳ ಧೋರಣೆ ಒಕ್ಕಲಿಗರ ಪರವಾಗಿರಲಿ ಅಂತ ಹೇಳಿ ಮಾತಾಡಿದಂತಹ ಕಾರ್ಯಕ್ರಮದ ರೂವಾರಿಗಳಂತ ಶ್ರೀಯುತ ಜಯರಾಮ್ ರಾಯ್ಪುರ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ನಮ್ಮನ್ನು ಕುರಿತು ಮಾತನಾಡಲಿದ್ದಾರೆ KPSCಯ ಸದಸ್ಯರಂತ ಶ್ರೀ ಪ್ರಭುದೇವರವರು. ಹಾಗೆ ಮುಂದಿನ ನಮ್ಮ ಮೆಡಿಕಲ್ ಸೆಕ್ಟರ್ನ ಮುಖ್ಯ ಅತಿಥಿಗಳು ಶ್ರೀಯುತ HD ರಂಗನಾಥ್ ಅವರು, ಶಾಸಕರು ಕುಣಿಗಲ್ ವಿಧಾನಸಭಾ ಕ್ಷೇತ್ರ, ಅವರು ಆಗಮಿಸಿದರೆ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರುಗಳಿಗೆ ಹಾಗೂ ಇಲ್ಲಿ ಸೇರಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಉದ್ಯಮಿ ಒಕ್ಕಲಿಗರ ಬಗ್ಗೆ ಎಲ್ಲವನ್ನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಜಯರಾಮ್ ಬಗ್ಗೆ ಒಂದೆರಡು ಮಾತಾಡಿ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಜಯರಾಮು ನಾನು ಕ್ಲಾಸ್ಮೇಟು, ಮರೆಮಲ್ಲಪ್ಪ ಹೈಸ್ಕೂಲಲ್ಲಿ 8th to 10th ಒಂದೇ ಬೆಂಚಲ್ಲಿ ಕೂತ್ಕೊತಿದ್ವಿ. ನಾನು ಪಾಂಡವಪುರದ ನೆಲಮನೆಯಿಂದ ಬರ್ತಿದ್ದೆ, ಅವನು ಮೈಸೂರಲ್ಲಿ ಅವ್ರ ತಂದೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು, ಬರ್ತಿದ್ದ. ಅವನು ಕ್ಲಾಸಲ್ಲಿ ಕೂತ್ಕೋಬೇಕಾದ್ರೆ ನನಗೆ ಇನ್ನೂ ನಗು ಬರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಸುಮ್ಮನೆ ಕೂತಿರೋನು ಎಲ್ಲರ ಕ್ಲಾಸಲ್ಲೂ. ಸಮಾಜದ ಕ್ಲಾಸ್ ಬತ್ತು ಅಂದರೆ ಇವನೇ ಟೀಚರು. ಆ ಟೀಚರ್ಗೆ ಸಿಕ್ಕಾಪಟ್ಟೆ ಕ್ವಶನ್ ಮಾಡೋನು. ನಾನು ಇದೇನು ನೀನು ಕನ್ನಡ ಇಂಗ್ಲೀಷು ಗಣಿತ ಬೇರೆ ಇದರಲ್ಲೆಲ್ಲ ಸುಮ್ಮನೆ ಕೂತಿರ್ತೀಯ, ಈ ಸೋಷಿಯಲ್ ಸ್ಟಡೀಸ್ ಬಂದರೆ ಹಿಂಗೆ ಎದ್ದಿ ಆರ್ತೀಯಲ್ಲ ಅಂತ. ಅಂದರೆ ಅವನಿಗೆ ಸಮಾಜದ ಬಗ್ಗೆ ಕಳಕಳಿ, ಸಮಾಜದ ಇತಿಹಾಸದ ಬಗ್ಗೆ ಕಳಕಳಿ. ಅವ್ರ ಮನೇಲಿ 4 ಜನ ಇಬ್ಬರು ಅಕ್ಕ, ಇಬ್ಬರು ಅಣ್ಣಂದಿರೋ. ಅವ್ರ ಮನೇಲಿ ಡಾಕ್ಟ್ರು ಇದ್ದರು, ಇಂಜಿನಿಯರು ಇದ್ದರು, ಬ್ಯಾಂಕರು ಇದ್ದರು. ಅಂದರೆ ಆಗಲೇ ಅವನ ಐಡಿಯಾಸು ಸಮಾಜಕ್ಕೆ ಏನಾರು ಮಾಡಬೇಕು, ಸಮಾಜದ ಇತಿಹಾಸಕ್ಕೆ ಏನಾರು ಮಾಡಬೇಕು. ಬರೀ ಅಲ್ಲಾವುದ್ದೀನ್ ಖಿಲ್ಜಿ, ಮೊಘಲರು, ಚಾಲುಕ್ಯರು ಇದ್ರ ಬಗ್ಗೆನೇ ಮಾತಾಡೋನು. ಸೊ ಆ ರೀತಿಯಿಂದ ಯಾರಿಗೆ ಈ ತುಡಿತ, ಈ ಒಂದು ನಮ್ಮ ಒಕ್ಕಲಿಗರದ ಸೊಡುಗು ಇರ್ತದಲ್ಲ, ನಿಜವಾಗ್ಲೂ ಬೇರೆ ಸಮುದಾಯದಕ್ಕಿಂತ ಹೆಚ್ಚಾದಂತಹ ಜ್ಞಾನ, ಪರಿಜ್ಞಾನ, ಕಾಮನ್ ಸೆನ್ಸು, ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ ನಾನು ಕಂಡಂಗೆ ನೋಡಿರೋದು ನಮ್ಮ ಸಮಾಜದಲ್ಲಿ ಬಿಟ್ಟರೆ ಬೇರೆ ಸಮಾಜದಲ್ಲಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು 10 ವರ್ಷ ಅಮೇರಿಕಾದಲ್ಲಿದ್ದೆ. ಅವನು ಯಾವಾಗಲೂ ಹೇಳ್ತಾರನು, ಅವನು ಆರ್ಟ್ಸ್ಗೋಗ್ಬಿಟ್ಟ, PUC ಸೋಷಿಯಲ್ ಏನೋ ತೊಗೊಂಬಿಟ್ಟ, HCG. ನಾನು ಸೈನ್ಸ್ ತೊಗೊಂಡೆ. ನಮ್ಗೆ ಗೊತ್ತಿಲ್ಲಪ್ಪ, ಸೋಷಿಯಲ್ ಸ್ಟಡೀಸ್ ಬಂದು ನಾನು ಸರ್ವೆ ಹಾಕೋಕ್ಕಾಗಲ್ಲ ಅಂತ. ನಾನು ಆಮೇಲೆ ಸೈನ್ಸ್ಗೆ ಹೋದೆ, ಇಂಜಿನಿಯರಿಂಗ್ ಆದೆ, ಹಂಗೆ ಬೆಳ್ಕೊಂಡು. ಬಟ್ ಅವನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೆ. ವಾಪಸ್ ಬಂದೆ. ವಾಪಸ್ ಬರಬೇಕಾದ್ರೆ ಅವನು ಕೇಳ್ತಾ ಇದ್ದೆ, ಏನಪ್ಪ ಇಂಡಿಯಾ ಹೆಂಗೆ, ಅಮೆರಿಕಾ ನನಗೆ ಸಿಕ್ಕಿರೋದು ಬರೀ KS ಆಫೀಸರು, ಅಲ್ಲಿ ಬಂದು ಸರ್ವೆ ಆಗ್ಬೋದಾ? ಬಟ್ ನನ್ನಲ್ಲಿ ಏನೋ ಒಂಥರ ತುಡಿತಾ ಇತ್ತು, ನಮ್ಮ ಊರಿಗೆ ಹೋಗ್ಬೇಕು, ನಮ್ಮ ಜನ ಮನ, ನಮ್ಮ ಪ್ರೀತಿ ವಿಶ್ವಾಸ ಇಲ್ಲಿ ಹಂಚ್ಕೋತೀವಲ್ಲ, ಇದು ಯಾವ ದೇಶದಲ್ಲೂ ಸಿಗಲ್ಲ. ಆದರೆ ಬೇರೆ ದೇಶ ನಾನು ತೆಗೊಳಕ್ಕೆ ಹೋಗಲ್ಲ. ಅಲ್ಲಿರುವ ಒಂದು ಇನ್ಫ್ರಾಸ್ಟ್ರಕ್ಚರು, ಅಲ್ಲಿರುವ ಒಂದು ಫೆಸಿಲಿಟೀಸ್, ಅಲ್ಲಿರುವ ಒಂದು ಹಾರ್ಡ್ ವರ್ಕ್, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಇವತ್ತು ನಮಗೆ ಬೇಕಾಗಿರೋದು ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಸ್ಮಾರ್ಟ್ ಹಾರ್ಡ್ ವರ್ಕ್. ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಷನ್ ಇನ್ ಎವರಿ ಫೀಲ್ಡ್. ಈಗಾಗಲೇ ತಿಮ್ಮೇಗೌಡರು ಹೇಳಿದ್ರು, KPSCಲಿ ತುಂಬ ಜನ ಇದ್ದಾರೆ, ಅದರಲ್ಲಿ ಲಿಮಿಟೇಷನ್ ಇದೆ, ಮೆಂಬರ್ ಕಡಿಮೆ ತುಂಬ ಆಗಿದ್ದಾರೆ. ಈಗ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದರೆ, ಈಗ ನಾನು ಏನೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀನಿ, ಆ ದೇವಸ್ಥಾನದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತ ಹೋಗಿರ್ತೀನಿ. ನಮ್ಮ ಮೇನ್ ಪೂಜಾರಿ ಒಬ್ರು ಇರ್ತಾರೆ, ಅವರು ನಮಗೂ ಅದೇ ವೇದ ಏನು ಸಂಸ್ಕೃತ ಪಾಠ ಹೇಳ್ಕೊಟ್ಟಿರ್ತಾರೆ ಪೂಜೆ ಮಾಡಬೇಕು ಅಂತ. ಬಟ್ ನಮ್ಮ ಮೇನ್ ಪೂಜಾರಿ ಏನು ಮಾಡ್ತಾರೆ, ಸಾಮ್ರಾಣಿನ ಇಷ್ಟಾಕೋ ಬದಲು ಅದನ್ನು ಒಂದು ಇಡಿ ಹಾಕಿ ಇಡೀ ದೇವಸ್ಥಾನದಲ್ಲಿ ದೇವರು ಕಾಣದ ರೀತಿಯಲ್ಲಿ ಪೂಜೆ ಮಾಡ್ತಾ ಇರುವಂಥ ಸಂದರ್ಭ ಈಗ KPSCಯಲ್ಲಿ ಇವತ್ತು ಪತ್ರಿಕೆಯಲ್ಲಿ ಓದಿರ್ಬೋದು. ಆ ಥರ ಸಂದರ್ಭ, ದೇವರನ್ನೇ ಕಾಣಿಸದ ರೀತಿಯಲ್ಲಿ ಪೂಜೆ ಮಾಡುವಂಥ ಮೇನ್ ಪೂಜಾರಿ ಆಗ್ಬಿಟ್ಟಿರ್ತಾರೆ. ಸಂಘರ್ಷಗಳು ತುಂಬ ಬರ್ತವೆ. ಆ ಸಂಘರ್ಷನ ನಿಭಾಯಿಸಿ ಇವತ್ತು ಏನಾದರೂ ನಮ್ಮ ಸಮುದಾಯದಲ್ಲಿ ಒಳ್ಳೆ ಮುಂದೆ ಬರಬೇಕು ಅಂದರೆ ಆಲ್ರೌಂಡರ್ ಆಗಿರಬೇಕು. ನಾವು ಆಲ್ರೌಂಡರ್ ಆದರೆ ಮಾತ್ರ ನಮಗೆ ಬೆಲೆ ಜಾಸ್ತಿ. ಯಾಕಂದರೆ ನಮ್ಮ ಸಮುದಾಯದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇಂಥದ್ದೇ ಉದ್ಯಮ ಮಾಡಬೇಕು, ಇಂಥದ್ದೇ ನಾನು ಎಜುಕೇಷನ್ ಆಗಬೇಕು, ಇಂಥದ್ದೇ ಸೈಂಟಿಸ್ಟ್ ಆಗಬೇಕು ಅಂತ ನಮಗೆ ಫಸ್ಟ್ ಜನ್ರೇಷನ್ಗೆ ನಮಗೆ ಇಲ್ಲ. ನಮ್ಗೆ ಐಡಿಯಾನೇ ಇಲ್ಲ. ಸುಮ್ಮನೆ ಹೋಯ್ತಾ ಇರ್ತೀವಿ, ಹಿಂಗೋಗಪ್ಪ, ಹಂಗೋಗಪ್ಪ, ಹಿಂಗೋಗಪ್ಪ, ಹಿಂಗೆ ಹುಡ್ಕೊಂಡು ಹೋದಾಗ ಎಲ್ಲೋ ಒಂದು ಕಡೆ ನಾವೆಲ್ಲ ಬಂದು ಸೇರಿದ್ದೀವಿ. ನಾವು ನಮ್ಮ ಫಸ್ಟ್ ಜನ್ರೇಷನಲ್ಲಿ ನಮಗೆ ಯಾವುದೇ ಗುರಿ ಇಲ್ಲ. ಈಗ ನಾವು ಗುರಿ ತಲುಪಿದ್ದೀವಿ, ಆದರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳುವಂತಹ ವ್ಯವಧಾನದಲ್ಲಿಲ್ಲ. ನೀವು ಅವ್ರಿಗೆ ಹೇಳಿ, ಪಪ್ಪ ಅದು ನಾಟ್ ಬ್ಯಾಡು, ನೋಡು ಎಷ್ಟು ಟೆನ್ಷನ್ ತಗೋತೀಯ ಗೌರ್ಮೆಂಟ್ ಕೆಲಸ ಮಾಡಿ, ಎಷ್ಟು ನಿನ್ನ ಆರೋಗ್ಯ ಕೆಟ್ಟಿದೆ ನೋಡು, ನಾನು ಅದಕ್ಕೆ ಬರಲ್ಲ, ನಾನು BE ಓದ್ತೀನಿ, ನಾನು ಅಮೆರಿಕಾಗೆ ಹೋಗ್ತೀನಿ, ನಾನು ಅಲ್ಲಿರ್ತೀನಿ. ಈ ಥರ ನಮ್ಮ ಸಮಾಜ ಏನಾಗ್ತಾ ಇದೆ, ಬೇರೆ ಬೇರೆ ಕಡೆಗೆ ಜಾರ್ತಾ ಇದೆ. ಅದನ್ನೆಲ್ಲವನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಈಗ ಜಯರಾಮ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವೇದಿಕೆ ಮೇಲಿರೋರು ಹೇಳಿದರು, ಕನೆಕ್ಟಿವಿಟಿ ನಮ್ಮಲ್ಲಿ ಒಬ್ರಿಗೊಬ್ರಿಗೂ ಕನೆಕ್ಷನ್ನೇ ಇಲ್ಲ. ಭಾಳ ಬೇಗ ಬೆಳೆದಿದ್ದೀವಿ ನಾವು.
ಭಾಳ ಉನ್ನತ ಮಟ್ಟಕ್ಕೆ ಬೆಳೆದಿದ್ದೀವಿ. ಆಮೇಲೆ ನಮ್ಮ ಸಮಾಜಕ್ಕಿರೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಟಿ. ನಾವ್ಯಾರು ಮುಂದೆ ಬರಲ್ಲ, ನಾವ್ಯಾರು ಮುಂದೆ ಮಾತಾಡಲ್ಲ, ಶೇರ್ ಮಾಡಲ್ಲ, ಕಷ್ಟ ಆಗಲಿ ಸುಖ ಆಗಲಿ ಶೇರ್ ಮಾಡಲ್ಲ. ನಮ್ಮ ಹೆಂಡತಿ ಒಳ್ಳೆ ಅಡುಗೆ ಮಾಡಿದರೆ ಇವತ್ತು ಗುಡ್ ಅಂತ ಹೇಳಲ್ಲ ನಾನು ಅವಳಿಗೆ, ಬರೀ ಊಟ ಮಾಡ್ಬಿಟ್ಟು ಸುಮ್ಮನೆ ಹೋಗ್ತೀನಿ. ಬಟ್ ವಿ ನೀಡ್ ಟು ಬಿ ಅಪ್ರಿಷಿಯೇಷನ್, ವಿ ನೀಡ್ ಟು ಬಿ ಕಮ್ಯುನಿಕೇಷನ್, ವಿ ನೀಡ್ ಟು ಬಿ ಥಾಟ್ಸ್ ಆ್ಯಂಡ್ ಐಡಿಯಾಸ್, ನಾಟ್ ಓನ್ಲಿ ಇನ್ ಮೈ ಫ್ಯಾಮಿಲಿ. ಡೇ ಬೈ ಡೇ ಫ್ಯಾಮಿಲಿ ಅನ್ನೋದು ಭಾಳ ಸಂಕೀರ್ಣವಾಗ್ತಾ ಇದೆ. ಅದೇ ರೀತಿ ಫ್ಯಾಮಿಲಿನೇ ಸಂಕೀರ್ಣ ಆದಮೇಲೆ ಸಮುದಾಯ ಇನ್ಯಾವ ಮಟ್ಟಕ್ಕೆ ಹೋಗುತ್ತೆ? ವಿ ನೀಡ್ ಟು ಎಕ್ಸ್ಚೇಂಜ್ ಥಾಟ್ಸ್ ಆ್ಯಂಡ್ ಐಡಿಯಾಸ್. ವಿ ಡೆವಲಪ್ ಅವರ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ, ರ್ಯಾಪೋ, ಐಡಿಯಾಸು, ಮತ್ತು ಮೇಕ್ ಇಟ್ ಹ್ಯಾಪನ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸರ್ವೈವ್. ಇಷ್ಟು ಹೇಳಿ ನನಗೆ ಟೈಮ್ ಕೊಟ್ಟಿದ್ದಕ್ಕೆ, ಮತ್ತು ಇದೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ಮಾಡೋ ಬದಲು ಜಯರಾಮ್ ಹೇಳ್ತಾ ಇರ್ತಾರೆ, ನಾನು KPSC ಆದಾಗ ಹೇಳ್ತಾ ಇದ್ದೆ, ಗೌಡ ನೀನು ಯಾಕೋ ಅಲ್ಲೋದೆ, ಯು ಆರ್ ಸೋ ಆ್ಯಕ್ಟಿವ್, ಈಗ ನೀನು ಅಲ್ಲಿ ಸಂವಿಧಾನದ ಅಡಿಯಲ್ಲಿ ಸಿಗಾಕತ್ತೀಯಾ ಅಂತ ಹೇಳ್ತಾ ಇರೋರು. ಬಟ್ ಇದನ್ನು ಮಾಡ್ತಾ ಇರೋದು ಭಾಳ ಒಳ್ಳೆಯ ವಿಷಯ. ಇದೆಲ್ಲವನ್ನು ಸೇರಿಸಿ ಅವರು ಒಂದು ವೆಬ್ಸೈಟಲ್ಲಿ ಎಲ್ಲರೂ ಶೇರ್ ಆ್ಯಂಡ್ ಥಾಟ್ಸ್ ಇದೇ ರೀತಿ ಸಭೆಗಳನ್ನು ಮಾಡಿ ಮುಂದುವರಿಯಲಿ ಅಂತ ಹೇಳಿ ನಾನು ಇಷ್ಟೇ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ತಿಳಿಸ್ತು. ಧನ್ಯವಾದಗಳು ಶ್ರೀ ಪ್ರಭುದೇವರವರಿಗೆ. ಬಂಧುಗಳೇ, ನಾವು ಇಟ್ಸ್ ಟೈಮ್ ಫಾರ್ ಚೇರ್ಪರ್ಸನ್ ಅಡ್ರೆಸ್. ಮೈ ರಿಕ್ವೆಸ್ಟ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಕರ್ನಾಟಕ, ಹೋಮ್ ಡಿಪಾರ್ಟ್ಮೆಂಟ್, ಶ್ರೀ ಉಮಾಶಂಕರ್ IAS ಟು ಅಡ್ರೆಸ್ ದ ಗ್ಯಾದರಿಂಗ್. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಹಾಗೂ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಉದ್ಯಮಿಗಳೇ, ನಾನು ಬಹುಶಃ ಅಧ್ಯಕ್ಷರ ಭಾಷಣ ಅಂತ ಹೇಳಿದ್ರೆ ಒಂದು ಜನ ಇರಲ್ಲ, ಎರಡನೇದು ವಿಷಯ ಖಾಲಿ ಆಗಿಬಿಟ್ಟಿರುತ್ತೆ. ಆದರೆ ಜನ ಜಾಸ್ತಿ ಬಂದರು ಅಂತ ಶ್ರೀಕಂಠಯ್ಯನವರು ಹೇಳ್ತಾಯಿದ್ರು, ಭಾಳ ಸಂತೋಷ. ಆದರೆ ಅಧ್ಯಕ್ಷರಿಗೆ ಜಾಸ್ತಿ ಸಮಯ ಕೊಡಲ್ಲ ಅಂತಿದ್ದಾರೆ. ನಮಗೂ 5 ನಿಮಿಷ ಅಂತ ಹೇಳಿದ್ದಾರೆ. ಬಹುಶಃ 5 ನಿಮಿಷದಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಈಗಾಗಲೇ ಶ್ರೀಕಂಠಯ್ಯನವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದರು, ನಮ್ಮಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು % ಜನ ಅಗ್ರಿಕಲ್ಚರ್ನ ಡಿಪೆಂಡ್ ಆಗಿದ್ದಾರೆ. ಅದರಲ್ಲಿ ಬಹುತೇಕರು ಒಕ್ಕಲಿಗರಲ್ಲಿ ಬಹುಶಃ ಈ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಇರ್ಬೋದು. 70-75% ವ್ಯವಸಾಯವನ್ನೇ ನಂಬ್ಕೊಂಡಿರೋರು. ಬಹುಶಃ ಇದೇ ನಮ್ಮ ಜನಾಂಗ ಉದ್ಯಮ ರಂಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋಗದೇ ಇರೋಕ್ಕೆ ಕಾರಣ ಅಂತ ಹೇಳಿದ್ರೆ, ಇಷ್ಟೊಂದು ಪ್ರಮಾಣದಲ್ಲಿ ಅಗ್ರಿಕಲ್ಚರ್ನಲ್ಲಿ ಉಳ್ಕೊಂಡಿರೋದು. ಜಮೀನಿದೆ, 1 ಎಕರೆ ಇದೆಯೋ 2 ಎಕರೆ ಇದೆಯೋ ಅದರ ಮೇಲೆ ಡಿಪೆಂಡೆಂಟಾಗಿ ಉಳ್ಕೊಂಡಿರೋದು. ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಯಾವ ರೀತಿ ದಕ್ಷಿಣ ಕನ್ನಡದಲ್ಲಿ ಅಥವಾ ಬ್ರಾಹ್ಮಣ ಜನಾಂಗಕ್ಕೆ ಅನುಕೂಲ ಆಯಿತೋ, ನಮಗೆ ಉಲ್ಟಾ ಆಗಿ ಕೆಲಸ ಆಗಿದೆ. ಯಾರ್ಯಾರು ಗೇಣಿನಲ್ಲಿ ಮಾಡ್ತಿದ್ರು ಎಲ್ಲರಿಗೂ ಭೂಮಿ ಸಿಕ್ತು, ಭೂಮಿ ನಂಬ್ಕೊಂಡು ಕೂತ್ಕೊಂಡ್ರು. ಇವತ್ತು ವ್ಯವಸಾಯದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಲಾಭ ಇಲ್ಲ. ರಾಜ್ಯದ ಉತ್ಪತ್ತಿ 15%ಗಿಂತ ಕಡಿಮೆ ಇದೆ, ಅಗ್ರಿಕಲ್ಚರ್ನಲ್ಲಿ 13%ಗೆ ಬಂದುಬಿಟ್ಟಿದೆ. ಅಂದರೆ ಇನ್ಕಮ್ ಏನು ಆದಾಯ ಹುಟ್ತಾ ಇದೆ ರಾಜ್ಯದಲ್ಲಿ, ಅದರಲ್ಲಿ ಭಾಳ ಕಡಿಮೆ ಪ್ರಮಾಣ ನಮ್ಮ ಜನಾಂಗಕ್ಕೆ ತಲುಪ್ತಾ ಇದೆ. ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಅಕ್ಯುಮುಲೇಷನ್ ಆಗೋದಿಲ್ಲ. ಯಾರ ಹತ್ರ ಉದ್ಯಮಕ್ಕೆ ಬೇಕಾಗಂಥ ಹಣ ಇಲ್ಲ ಹೆಚ್ಚಿನ ರೀತಿಯಲ್ಲಿ. ಹಾಗಾಗಿ ಮೊದಲನೇದಾಗಿ ನಾವು ನಮ್ಮ ಜನಾಂಗದ ಈ ಯುವ ಜನಾಂಗ ಏನಿದೆ, ಯುವಕರೇನಿದ್ದಾರೆ, ಅವ್ರನ್ನ ವ್ಯವಸಾಯದಿಂದ ಆಚೆ ತೊಗೊಂಡೋಗ್ಬೇಕು. ಇರೋರಿಗೆ ಅಲ್ಲಿ ಕೆಲಸ ಇಲ್ಲ. ನಾವು ಈಗ ಎಕನಾಮಿಕ್ಸ್ನಲ್ಲಿ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಅವ್ರಿಗೆ ವರ್ಷ ಪೂರ್ತಿ ಕೆಲಸ ಇಲ್ಲ, ಅವ್ರಿಗೆ ಆ ಶ್ರಮಕ್ಕೆ ತಕ್ಕನಾಗಿ ಅಲ್ಲಿ ಪ್ರತಿಫಲ ಇಲ್ಲ. ಅಂಥದ್ರಲ್ಲಿ ನಾವು ಅವ್ರನ್ನ ಅಲ್ಲಿಂದ ಆಚೆ ಕರ್ಕೊಂಡೋಗ್ಬೇಕು. ದಯವಿಟ್ಟು ಎಜುಕೇಷನ್ ಕೊಡಿಸ್ಬೇಕು, ಉದ್ಯೋಗಗಳಾಗಲಿ ಅಥವಾ ಉದ್ಯಮಗಳಾಗಲಿ ಇವುಗಳಿಗೆ ತೊಡಗಿಸ್ಬೇಕು. ಈ ಸಂದರ್ಭದಲ್ಲಿ ನಾನು ನಮ್ಮ ಏನು ಅಧಿಕಾರಿಗಳಿದ್ದಾರೆ, ಅಟ್ಲೀಸ್ಟ್ ಈ ರೆಸ್ಟ್ರಿಕ್ಷನ್ಸ್ ಕಂಡೀಷನ್ಸ್ ಇಲ್ಲ ಅವರಲ್ಲಿ. ಅವ್ರ ಹತ್ರ ಕ್ಯಾಪಿಟಲ್ ಅಕ್ಯುಮುಲೇಷನ್ ಅಥವಾ ಹಣ ಇದೆ. ಎರಡನೇದಾಗಿ ವಿದ್ಯಾಭ್ಯಾಸ ಕೊಡಿಸೋಕ್ಕೆ ಶಕ್ತಿ ಇದೆ ಮಕ್ಕಳಿಗೆ. ನಮ್ಮ ಮುಂದಿನ ಜನ್ರೇಷನ್ ಆದರೂ ಕೂಡ ಈ ಸರ್ಕಾರಿ ಉದ್ಯೋಗಗಳಿಗೆ ನೆಚ್ಕೊಳ್ಳೋದೇನೆ ಉದ್ಯಮಗಳಿಗೆ ಎಂಟ್ರಿ ಆಗಬೇಕು. ಆಗ ಮಾತ್ರ ನಾವು ದೊಡ್ಡ ಪ್ರಮಾಣದಲ್ಲಿ
ಉದ್ಯಮಗಳಲ್ಲಿ ಮತ್ತು ಏನು ರಾಷ್ಟ್ರದ ಸಂಪತ್ತು ಬೆಳೀತಾ ಇದೆ ಅದರಲ್ಲಿ ನಮಗೆ ನಮ್ಮ ಪಾಲು ಸಿಗ್ಬೋದು. ಅಧಿಕಾರಿಗಳಾಗಿ ನಾವು ಈಗಾಗಲೇ ಹೇಳಿದಾಗೆ ಉದ್ಯಮದಲ್ಲಿ ಯಾರು ಮುಂದೆ ಬರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು, ಅನುಕೂಲ ಮಾಡಬೇಕು, ಅದು ನಮ್ಮ ಕರ್ತವ್ಯ ಕೂಡ. ಅದರಲ್ಲಿ ಯಾರೂ ಹಿಂದೆ ಬೀಳಲ್ಲ. ಈ ಸಂದರ್ಭದಲ್ಲಿ ನಾನು ಎಲ್ಲ ಹಿರಿಯ ಅಧಿಕಾರಿಗಳ ಪರವಾಗಿ ಹೇಳೋದೇನೆಂದರೆ, ಒಕ್ಕಲಿಗ ಅಧಿಕಾರಿಗಳು ಯಾವತ್ತೂ ತಮ್ಮ ಸಮಾಜಮುಖಿ ಧೋರಣೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವರು ಯಾವುದೇ ಹುದ್ದೆಯಲ್ಲಿರ್ಬೋದು, ಸಮಾಜಕ್ಕೆ ಒಳಿತಾಗತ್ತೆ ಅನ್ನೋದಾದರೆ ಅದರಲ್ಲಿ ಹಿಂಜರಿಯೋದಿಲ್ಲ. ಇದನ್ನು ಬಹುಶಃ ಎಲ್ಲರೂ ಒಪ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗೆ ದಕ್ಷತೆಯಲ್ಲೂ ಕೂಡ ಒಕ್ಕಲಿಗ ಅಧಿಕಾರಿಗಳು ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಉದ್ಯಮಿಗಳಾಗಲಿ ಯಾವುದೇ ಅಧಿಕಾರಿಯನ್ನು ತಾವು ಸಂಪರ್ಕಿಸುವಾಗ ದಯವಿಟ್ಟು ನೇರವಾಗಿ ಮತ್ತು ಯಾವುದೇ ಹಿಂಜರಿಕೆ ಇಲ್ಲದೆ ಬನ್ನಿ. ಒಂದು ಮಾತೇನಿದೆ ಅಂದರೆ ಒಕ್ಕಲಿಗರಿಗೆ ಹಿಂಜರಿಕೆ ಜಾಸ್ತಿ ಅಂತ. ಈಗ ಒಂದು ನನ್ನ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾನು IAS ಪಾಸ್ ಮಾಡಿದಾಗ ಒಕ್ಕಲಿಗ ಜನಾಂಗದಲ್ಲಿ ಬೇರೆ ಎಲ್ಲ ರಂಗದಲ್ಲೂ ಸಾಧನೆಗಳು ಮಾಡಿದ್ದಾರೆ, UPSC ಎಕ್ಸಾಮ್ ಪಾಸ್ ಮಾಡಿಲ್ಲ ಅಂತ. ನನಗೂ ಆಶ್ಚರ್ಯ ಆಯಿತು. ಆ ನಂತರ ನಾವು ಈ ಏನಕ್ಕೆ ಅಂತ ಹೇಳಿದ್ರೆ ಕೇವಲ ಹಿಂಜರಿಕೆ. ನಮ್ಮಲ್ಲಿ ಬೇಕಾದಷ್ಟು ಜನ ಬುದ್ಧಿವಂತರಿದ್ದರು, ಡಾಕ್ಟ್ರುಗಳಾಗಿದ್ದರು, ಎಂಜಿನಿಯರ್ ಆಗ್ತಾಯಿದ್ರು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆ ಹೋಗ್ತಾ ಇರಲಿಲ್ಲ. ಆ ಹಿಂಜರಿಕೆನ ಹೋಗ್ಸೋಂಥ ಕೆಲಸ ನಾವು ಮಾಡಿದ್ವಿ ಸ್ಟಾರ್ಟಿಂಗ್ನಲ್ಲಿ. ಇವತ್ತು ತುಂಬ ಜನ ಇದ್ದಾರೆ, IAS ಆದವರಿದ್ದಾರೆ, IPS, IRS, KS, PS. ಕರ್ನಾಟಕದಲ್ಲಂತೂ ತುಂಬ ಜನ KS ಮಾಡಿದವರಿದ್ದಾರೆ. ಹೀಗಾಗಿ ಆ ಹಿಂಜರಿಕೆಯನ್ನು ಬಿಟ್ಟು ನಾವು ಮುಂದೆ ಬಂದರೆ ಸಾಧನೆ ಮಾಡೋ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಹಾಗಾಗಿ ಉದ್ಯಮದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದೀವಿ. ಬಹುಶಃ ನಮಗೆ ಸಾಮರ್ಥ್ಯ ಇರೋ ಒಂದು ಉದಾಹರಣೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ಧಾರ್ಥ ಅವರು. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಅವ್ರು ಬೆಳೆಸಿದ ಸಂಸ್ಥೆಗಳು ಇನ್ನೂ ಇದೆ, ನಮ್ಮ ಮುಂದೆ ಇದೆ. ಅದು ಒಂದು ದೊಡ್ಡ ಉದಾಹರಣೆಯಾಗಿ ಹೊರಹೊಮ್ಮಿದ್ರು. ಇವತ್ತು ಅದ್ರ ಹಿಂದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಇನ್ನೂ ಶಕ್ತಿ ಇದೆ. ನಾ ಈ ಸಂದರ್ಭದಲ್ಲಿ ಉದ್ಯಮಿಗಳಿಗೆ, ಯುವಕರಿಗೆ ಹೇಳೋದೇನೆಂದರೆ, ನಮ್ಮಲ್ಲಿ ಅನೇಕ ಪಾಲಿಸಿಗಳಿವೆ. ಅದು IT ಪಾಲಿಸಿ ಇರ್ಬೋದು, ಇಂಡಸ್ಟ್ರಿಯಲ್ ಪಾಲಿಸಿ ಇರ್ಬೋದು, ಟೂರಿಸಮ್ ಪಾಲಿಸಿ ಇರ್ಬೋದು, ಸ್ಟಾರ್ಟಪ್ಗಳ ಪಾಲಿಸಿ ಇರ್ಬೋದು, ಬಹಳಷ್ಟು ಸಬ್ಸಿಡಿಗಳಿದೆ, ಇನ್ಸೆಂಟಿವ್ಸ್ಗಳಿದೆ. ನಿಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಂಥಷ್ಟು ವ್ಯವಸ್ಥೆಗಳು ಕೂಡ ಇದೆ. ಎಂಟ್ರಪ್ರಿನರ್ ಗೈಡೆನ್ಸ್ಶಿಪ್ ಸಿಗುತ್ತೆ, ಸ್ಕಿಲ್ ಟ್ರೈನಿಂಗ್ ಸಿಗುತ್ತೆ, ಟ್ಯಾಕ್ಸೇಷನ್ ಬಗ್ಗೆ ನಿಮಗೆ ಏನು ಅನುಭವ ಬೇಕು, ಮಾಹಿತಿ ಬೇಕು ಕೊಡೋರಿದ್ದಾರೆ. ಅದಕ್ಕೆ ಆದ ಒಂದು ಏಜೆನ್ಸಿಗಳು ಕೂಡ ಸರ್ಕಾರದಲ್ಲಿವೆ. ದಯವಿಟ್ಟು ಇವುಗಳನ್ನು ಬಳಸ್ಕೊಳ್ಳಿ. ಹಣಕಾಸಿಗಂತೂ ತೊಂದರೆ ಇಲ್ಲ. ನಮ್ಮ ರಾಜ್ಯ ಹಣಕಾಸು ಸಂಸ್ಥೆ ಏನಿದೆ KSFC, ಬ್ಯಾಂಕ್ಗಳು ಕೂಡ ಸಾಕಷ್ಟು ಅನುಕೂಲ ಮಾಡ್ತಾರೆ. ಆದರೆ KSFC ಮೂಲಕ ನಮ್ಮಲ್ಲಿ ಎಷ್ಟು ಜನ ತೊಗೊಂಡಿದ್ದೀರಾ ಗೊತ್ತಿಲ್ಲ. ಮಹಿಳೆಯರಿಗೆ 4% ಇಂಟ್ರೆಸ್ಟ್ನಲ್ಲಿ ದೊಡ್ಡ ಪ್ರಮಾಣದ ಸಾಲ ಸಿಗುತ್ತೆ. ಯಾವುದಾದ್ರೂ ಆಗ್ಬೋದು, ಯಾವುದೇ ರಂಗದಲ್ಲಿ ಆಗ್ಬೋದು, ಸೆಕ್ಟರ್ನಲ್ಲಿ ಇದಕ್ಕೆ ಅವಕಾಶ ಇದೆ. ಮತ್ತು ಅನೇಕ ಸ್ಕೀಮ್ಗಳಿದೆ. ಮಹಿಳಾ ಅಭಿವೃದ್ಧಿ ನಿಗಮ ಇದೆ, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇದೆ. ಈ ರೀತಿ ಅನೇಕ ನಿಗಮಗಳಿಂದ ಕೂಡ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಸಬ್ಸಿಡಿ ಸಮೇತ ಲೋನ್ಗಳು ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ. ಇವುಗಳನ್ನೆಲ್ಲ ನಿಜವಾಗ್ಲೂ ನಾವು ಬಳಸ್ಕೋಬೇಕಾಗಿದೆ. ಮತ್ತು ಈಗ ನಾವು 60-70% ಕೃಷಿಕರಿರೋ ಈ ಅಗ್ರಿಕಲ್ಚರ್ ಸೆಕ್ಟರಿಂದ ಎಲ್ಲರನ್ನೂ ನಾವು ಆಚೆ ತೆಗಿಯೋಕ್ಕಾಗಲ್ಲ, ಎಲ್ಲರನ್ನೂ ಹೆಚ್ಚಿನ ಆದಾಯ ಬರಲಿಕ್ಕೆ ಮಾಡೋಕ್ಕಾಗಲ್ಲ. ಆದರೆ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲೇ ಸಾಕಷ್ಟು ಅವಕಾಶ ಇದೆ. ಇವತ್ತು ಕೃಷಿ ರಂಗದಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗ್ತಾಯಿಲ್ಲ, ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಆಗ್ತಾಯಿಲ್ಲ, ಹೊಸ ತಳಿಗಳನ್ನು ಬಳಸೋಕ್ಕಾಗ್ತಾಯಿಲ್ಲ, ಮೆಷಿನರೀಸ್ನ ಬಳಸೋಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಿಲ್ಲ. ಇವುಗಳನ್ನು ನಾವು ಮಾಡೋದಾದರೆ, ಕೃಷಿಯನ್ನು ಕೂಡ ಒಂದು ಉದ್ಯಮ ಅಂತ ಕನ್ಸಿಡರ್ ಮಾಡೋದಾದರೆ, ಅಂದರೆ ಸಣ್ಣ ಹಿಡುವಳಿಗಳಾಗಲ್ಲ. ಬಹುಶಃ ಜಾಯಿಂಟಾಗಿ ಎಲ್ಲರೂ ಸೇರಿಕೊಂಡು ಒಂದು 100 ಎಕರೆ 500 ಎಕರೆ ಈ ಥರ ಮಾಡೋದಾದರೆ, ಈಗಾಗಲೇ ಒಂದೆರಡು ಉತ್ತಮ ಉದಾಹರಣೆಗಳು ಇವೆ ನಮ್ಮಲ್ಲಿ. ಅಲ್ಲೂ ಕೂಡ ಸಾಕಷ್ಟು ಆದಾಯ ಮತ್ತು ಪ್ರಗತಿಯನ್ನು ಕಾಣಬಹುದು. ಈ ಎಲ್ಲ ಅವಕಾಶಗಳನ್ನು ನಾವು ಗುರುತಿಸ್ಬೇಕು ಫಸ್ಟು. ಅದನ್ನು ಯಾರು ಬಳಸ್ಕೊಳ್ಬೋದು ಆ ವರ್ಗನೂ ಕೂಡ ನಾವು ಗುರುತಿಸ್ಬೇಕು. ಅವ್ರಿಗೆ ಬೇಕಾಗಿರೋ ಲಿಂಕೇಜ್ ಕ್ರಿಯೇಟ್ ಮಾಡಬೇಕು, ಕೈ ಹಿಡಿಬೇಕು. ಈ ಕೆಲಸ ಸಾಕಷ್ಟು ಆಗಬೇಕಾಗಿದೆ. ಮಾನ್ಯ ಸ್ನೇಹಿತರಾದ ಶ್ರೀಕಂಠಯ್ಯನವರು ಮತ್ತು ಜಯರಾಮ್ ಅವರು ಇದರಲ್ಲಿ ಭಾಳ ಆಸಕ್ತಿ ತೆಗೆದುಕೊಂಡು ಉದ್ಯಮದ
ಉದ್ಯಮ ರಂಗ ಮತ್ತು ಬ್ಯೂರೋಕ್ರಸಿ ಎರಡನ್ನೂ ಹತ್ರ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ವರ್ಷಕ್ಕೊಮ್ಮೆ ಮಾತ್ರ ಮಾಡಿದ್ರೆ ಸಾಕಾಗಲಿಕ್ಕಿಲ್ಲ. ಕೆಲವು ಇನ್ಪುಟ್ಗಳನ್ನು ವರ್ಕ್ಶಾಪ್ ಮೂಲಕ ನಾವು ನಮ್ಮ ಉದ್ಯಮಿಗಳಿಗೆ ನಾವು ತಲುಪಿಸ್ಬೇಕಾಗಿದೆ. ಬಹುಶಃ 3 ತಿಂಗಳಿಗೆ ಒಮ್ಮೆ ಈ ರೀತಿ ಅದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಟ್ಯಾಕ್ಸೇಷನ್ಸ್ ಬಗ್ಗೆ ಇರ್ಬೋದು, ರಿಟರ್ನ್ಸ್ ಇರ್ಬೋದು, ಮತ್ತು ಭಾಳಷ್ಟು ಸ್ಟ್ಯಾಚ್ಯೂಟ್ಸ್ ಇದೆ, ಕಾನೂನುಗಳಿವೆ. ಆ ಕಾನೂನುಗಳ ಬಗ್ಗೆ ತಿಳುವಳಿಕೆ ಕೊಡೋದಿರ್ಬೋದು, ಎಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಕೊಡೋದಿರ್ಬೋದು, ಈ ರೀತಿಯ ಅವಕಾಶಗಳು ಎಲ್ಲೆಲ್ಲಿದೆ ಅಂತ ತೋರಿಸ್ಕೊಡೋಂಥ ವರ್ಕ್ಶಾಪ್ಗಳು 1-3 ತಿಂಗಳಿಗೊಮ್ಮೆ ನಡೆದ್ರೆ ಅಟ್ಲೀಸ್ಟ್ ಕೆಲವು ವರ್ಷಗಳು ಪ್ರಾರಂಭದ ವರ್ಷಗಳಲ್ಲಿ ಮಾಡಿಕೊಟ್ರೆ ನಾವಿನ್ನೂ ಹೆಚ್ಚು ಜನರನ್ನು, ಯುವಕರನ್ನು ಮತ್ತು ಯಾರಿಗೆ ಸಾಮರ್ಥ್ಯ ಇದೆ ಅವರನ್ನು ಈ ಉದ್ಯಮಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು. ಮತ್ತು ಜನಾಂಗ ಕೂಡ ಚೆನ್ನಾಗಿ ಬೆಳವಣಿಗೆ ಆಗ್ಬೋದು. ರಾಷ್ಟ್ರದಲ್ಲಿ ಏನು ಬೆಳವಣಿಗೆ ಆಗ್ತಾಯಿದೆ ಅದರಲ್ಲಿ ನಮ್ಮದೇ ಆದ ಪಾಲನ್ನು ನಾವು ತೊಗೊಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಪ್ರಯತ್ನ ಮುಂದುವರಿಲಿ. ಮತ್ತು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ಅವ್ರಿಗೆ ವಂದಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ನಮ್ಮ ಸಮುದಾಯದ ಮೊದಲ IAS ಅಧಿಕಾರಿ ಶ್ರೀಯುತ ಉಮಾಶಂಕರ್ IAS, ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳ್ತಾ, ಬಂಧುಗಳೇ, ಇದೀಗ ನಮ್ಮ ಮೊದಲ ಅವಧಿಯ ಎಲ್ಲ ಗಣ್ಯರಿಗೆ ಗೌರವವನ್ನು ಸಮರ್ಪಣೆ ಮಾಡುವಂಥ ಸಮಯ. ನಮ್ಮ ಹಿರಿಯ IAS ಅಧಿಕಾರಿಗಳಾದಂತಹ ಶ್ರೀಯುತ ಉಮಾಶಂಕರ್ ಅವರಿಗೆ ಶ್ರೀಯುತ ಜಯರಾಮ್ ರಾಯ್ಪುರ ಅವರು, ಶ್ರೀಕಂಠಯ್ಯನವರು, ನಂದೀಶ್ ಹಾಗೂ ಭಾರತಿ ಶಂಕರ್ ಅವರು ಕೂಡ ಜಾಯಿನ್ ಆಗಬೇಕು. ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾಗ ನಮ್ಮ ಮಹಿಳೆಯರಿಗೆ ಸಮುದಾಯದವರಿಗೆ 4% ಕೊಡಬೇಕು ಅಂತ ಅವರು ಕೂಡ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಹಾಗೆ ನಿವೃತ್ತ IAS ಅಧಿಕಾರಿಗಳಂತ ಶ್ರೀ ಟಿ ತಿಮ್ಮೇಗೌಡರವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ಇದಾದ ನಂತರ ನಾವು ಹೆಲ್ತ್ ಸೆಕ್ಟರ್ಗೆ ಮುಂದುವರಿತಾ ಇದ್ದೀವಿ. ಶ್ರೀಯುತ ಟಿ ತಿಮ್ಮೇಗೌಡರು ನಿವೃತ್ತ IAS ಅಧಿಕಾರಿಗಳು. ಹಾಗೆ ಡಾಕ್ಟರ್ GC ಪ್ರಕಾಶ್ ಅವರು, ಸೆಕ್ರೆಟರಿ ಫಾರ್ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಧನ್ಯವಾದಗಳು ಸರ್. ಹಾಗೆ ಶ್ರೀಯುತ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಶ್ರೀಯುತ ಪ್ರಭುದೇವ್ ಅವರು KPSC ಸದಸ್ಯರು. ಹಾಗೆ ಶ್ರೀ ನಾಗರಾಜ್ ಕೆ, Additional Secretary to Government of India, SSC Regional Director. ಶ್ರೀ BK ಪವಿತ್ರ ಅವರು, ಚೀಫ್ ಇಂಜಿನಿಯರ್. ಹಾಗೆ ಶ್ರೀ ಶಶಿಧರ್ ಅವರು, ಅಡಿಷನಲ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್. ಧನ್ಯವಾದಗಳು. ಹಾಗೆ ಶ್ರೀ ರಂಗಪ್ಪರವರಿಗೆ, ಶ್ರೀ ರಂಗಪ್ಪರವರು ಡೈರೆಕ್ಟರ್ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಪೆನ್ಷನ್ಸ್. ಶ್ರೀ ರಂಗಪ್ಪ IAS. ಹಾಗೆ ಮುಂದೆ ಶ್ರೀ BM ನಾಗರಾಜ್, ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್. ಹಾಗೆ ಡಾಕ್ಟರ್ ST ರಾಮಚಂದ್ರ, ರಿಟೈರ್ಡ್
General Manager, Canara Bank, and also is the first Vokalika to become a General Manager for Nationalized Bank, and first complete doctorate in Hindi from our community, and also he worked pan-India, Delhi, Mumbai, Trivandrum, and across the country. ಒಂದು ಗ್ರೂಪ್ ಫೋಟೋಗಾಗಿ ಎಲ್ಲರೂ ಕೂಡ ಕೂತ್ಕೋಬೇಕಾದ ವಿನಂತಿ. ಹಾಗೆ ಶ್ರೀಯುತ ಶ್ರೀಕಂಠಯ್ಯನವರು, ದ ಚೇರ್ಪರ್ಸನ್ ಫಾರ್ ದ ಫಸ್ಟ್ ಸರ್ಕಲ್, ನಿವೃತ್ತ IFS ಅಧಿಕಾರಿಗಳು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇಟ್ಸ್ ಟೈಮ್ ಫಾರ್ ದಿ ಗ್ರೂಪ್ ಫೋಟೋಗ್ರಾಫ್. ಅಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ FC ಕೋಆರ್ಡಿನೇಟರ್ಸ್, CEO and founder of India for IAS, ಶ್ರೀ ಶ್ರೀನಿವಾಸ್ PC, ಹಾಗೂ ಶ್ರೀ ಶಂಕರಲಿಂಗೇಗೌಡ, ಮ್ಯಾನೇಜಿಂಗ್ ಡೈರೆಕ್ಟರ್ ಮೋಕ್ಷಕ್ ಪ್ರೈವೇಟ್ ಲಿಮಿಟೆಡ್. ಅಂಡ್ ಔಟ್ ಆಫ್ ಥ್ಯಾಂಕ್ಸ್ ಬೈ ಶ್ರೀನಿವಾಸ್ ಸರ್. ಎಸ್, ಆಫ್ಟರ್ ಗ್ರೂಪ್ ಫೋಟೋ. ಯಾ, ಬರಲಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಬಂಧುಗಳೇ, ನಮ್ಮ ಸಮುದಾಯದ ಹೆಮ್ಮೆಯ ಅಧಿಕಾರಿಗಳು, ಸಮುದಾಯ ಸಹಕಾರಕ್ಕಾಗಿ ನಾವೆಲ್ಲರೂ ಇದ್ದೇವೆ ಅಂತೇಳಿ ಈ ಮೊದಲ ಅವಧಿಯಲ್ಲಿ ನಡೆದಂತಹ ಚರ್ಚೆಯಲ್ಲಿ ಅವರೆಲ್ಲರೂ ಕೂಡ ನಮ್ಮನ್ನ ಕುರಿತು ಮಾತನಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೂವಿಂಗ್ ಫಾರ್ವರ್ಡ್ ಫಾರ್ ದ ಹೆಲ್ತ್ ಸೆಕ್ಟರ್ ಆ್ಯಂಡ್ ವಾಟ್ ಆಫ್ ಥ್ಯಾಂಕ್ಸ್ ಬೈ ಶ್ರೀನಿವಾಸ. ಎಲ್ಲರಿಗೂ ಉದ್ಯಮಿ ಒಕ್ಕಲಿಗ ಈ ಒಂದು ಸೆಕ್ಟ್ರಲ್ಲಿ ಭಾಗವಹಿಸಿದಂತಹ ಎಲ್ಲ ಉನ್ನತ ಅಧಿಕಾರಿಗಳಿಗೂ ಹಾಗೂ ಭಾಳ ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you. Request our volunteers to clear the stage and set up for the next session. Meanwhile, ತಾವೆಲ್ಲರೂ ಕೂಡ ಈ ಒಂದು ಸಭಾಂಗಣದ ಒಳಗಡೆ ಬರುವಾಗ ಆರಂಭದಲ್ಲಿ ತಾವು ಕೆಂಪೇಗೌಡರ ಕಾವಲು ಗೋಪುರವನ್ನು ಕಾಣ್ಬೋದು. ಅದರ ಪ್ರತಿಕೃತಿ ಇದೆ. ಹಾಗೆ 15 ಅಡಿ ಎತ್ತರ ಇರುವಂತಹ ಪುಷ್ಪಾಲಂಕಾರ ಮಾಡಿರುವಂಥ ಕಾವಲು ಗೋಪುರ ಅಂತ ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ವೇದಿಕೆ ಒಳಭಾಗ ಬರೋಕ್ಕಿಂತ ಮುಂಚೆ ಪ್ರವೇಶ ದ್ವಾರದಲ್ಲಿ ಕೂಡ ನಮ್ಮ ಪೂರ್ವಜರ ಮತ್ತು ಹಿರಿಯರ, ನಮ್ಮ ಕುಲದ ಪರಂಪರೆಯ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ಅಲ್ಲಿ ತಾವು ನೋಡ್ಬೋದು. ಅಲ್ಲಿ ತಾವೆಲ್ಲರೂ ಕೂಡ ಫೋಟೋ ತೆಗೆಸ್ಕೋಬೋದು. ಹಾಗೆ ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ತಾವು ಅದನ್ನ ಹಂಚ್ಕೋಬೋದು ಅಂತ ಹೇಳ್ತಾ, ಇದೆಲ್ಲವನ್ನು ನಿರ್ಮಾಣ ಮಾಡಿದ ಗ್ಲೋಬಲ್ ಇವೆಂಟ್ಸ್ನ ಕನವೆ ಸತ್ಯ ರಂಗಣ್ಣ ಮತ್ತು ಟೀಮ್. ಒಂದು ವಿಶೇಷವಾದಂತಹ ಆ ಪ್ರತಿಕೃತಿಗಳನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು. Now, for next session, that is health sector, I would like to request Dr. Nagesh N.S. to come on stage, founder, director, Institute of Gastroenterology and Organ Transplant, India's first completely dedicated autonomous gastroenterology in government sector in India, is doing free liver transplant, which is cost-wise, otherwise 40 lakhs in private sector. It is 2 years old, touched 98,000 lives in 2 years. Thank you. Now I'd like to welcome Dr. Nagesh N.S. ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಫ್ರಮ್ ದ ಹೆಲ್ತ್ ಸೆಕ್ಟರ್ ವಿ ವುಡ್ ಲೈಕ್ ಟು ಥ್ಯಾಂಕ್ ಫಸ್ಟ್ ಸರ್ಕಲ್ ಫಾರ್ ಹೋಲ್ ಥ್ಯಾಂಕ್ ಫಸ್ಟ್ ಸರ್ಕಲ್. ಇದೊಂದು ವಿಚಾರ ಸಂಕಿರಣ ಮಾಡಿದ್ದು ದೊಡ್ಡ ಪ್ರೋಗ್ರೆಸ್ ಅಂತ ಕಾಣುತ್ತೆ. ಆ್ಯಂಡ್ ದಿಸ್ ವಾಸ್ ನೆಸೆಸರಿ. ಕಮಿಂಗ್ ಟು ದ ಹೆಲ್ತ್ ಸೆಕ್ಟರ್ದು ಇವಾಗ ಡಿಸ್ಕಷನ್ ಏನಿರುತ್ತೆ, ಇಟ್ ವಿಲ್ ಬಿ ಅನ್ ಇಂಟರಾಕ್ಟಿವ್ ಡಿಸ್ಕಷನ್ ಬಿಟ್ವೀನ್ ದಿ ಪ್ಯಾನಲಿಸ್ಟ್, ಆಡಿಯನ್ಸ್, and everybody gets a chance to ask a question. Everybody gets a chance to answer any doubts. So it will be an interactive session. It's not going to be a speech session. ಮೊದಲನೇದಾಗಿ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸ್ತಾ, ಡಾಕ್ಟರ್ ರಂಗನಾಥ್, ಹಾನರಬಲ್ MLA ಕುಣಿಗಲ್ ಕ್ಷೇತ್ರ, ಆತ್ಮೀಯ ಸ್ನೇಹಿತ, MSL ನಾವೆಲ್ಲ ಕ್ಲಾಸ್ಮೇಟ್ಸು, ವೆರಿ ಯಂಗ್ ಡೈನಮಿಕ್ ಲೀಡರ್. ಡಾಕ್ಟರ್ ರಂಗನಾಥ್ ಆನ್ ಸ್ಟೇಜ್ ಪ್ಲೀಸ್. ಎರಡನೇದಾಗಿ ನಮ್ಮೆಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಡಾಕ್ಟರ್ ಜಿ ಕೆ ವೆಂಕಟೇಶ್ ಬಂದ್ಬಿಟ್ಟು ತೀರ್ಥಹಳ್ಳಿಯವರು. ಕರ್ನಾಟಕದಲ್ಲಿ ಜಯದೇವ ಮತ್ತು ಕಿದ್ವಾಯಿ ಯಾವ ಥರ ಇದೆಯೋ ಆ ಥರ ಕಿಡ್ನಿ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಸರ್ಕಾರಿ ಸ್ವಾಮ್ಯದಲ್ಲಿ ಪ್ರಪ್ರಥಮ ಸಂಸ್ಥೆ ಸ್ಥಾಪಿಸಿದಂಥವರು. ಈಸ್ ದ ಫೌಂಡರ್ ಡೈರೆಕ್ಟರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋಯೂರಾಲಜಿ. ಸರ್, ಐ ವೆಲ್ಕಮ್ ಯು ಆನ್ ಸ್ಟೇಜ್ ಸರ್. ಮುಂದಿನ ಅತಿಥಿ, ಅವ್ರ ಬಗ್ಗೆ ಇಂಟ್ರಡಕ್ಷನ್ ಬೇಕಾಗಲ್ಲ, ಡಾಕ್ಟರ್ ವೆಂಕಟಪ್ಪನವರು. ಕಣ್ವ ಡಯಾಗ್ನೋಸ್ಟಿಕ್ಸ್ ನಿಮಗೆಲ್ಲ ಗೊತ್ತಿದೆ.
he is one of the greatest entrepreneur in health sector in our community. ಮತ್ತು ದೊಡ್ಡ ಫಿಲಾಂಥ್ರಫಿಸ್ಟು. ಅವರ ಹುಟ್ಟೂರಲ್ಲಿ ಸುಮಾರು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ ಶಾಲೆ ಕಟ್ತಾ ಇದ್ದಾರೆ. ಸೊ ಅವ್ರು ಇವತ್ತು ನಮ್ಮ ಮಧ್ಯೆ ಇರೋದು ನಮಗೆಲ್ಲ ಸಂತಸದಿದೆ. ವೆಂಕಟಪ್ಪ ಸರ್ನ ಸ್ಟೇಜ್ ಮೇಲೆ ಬರಮಾಡ್ಕೊಳ್ತೀವಿ. ಅದೇ ರೀತಿ ಮುಂದಿನ ಅತಿಥಿ ಡಾಕ್ಟರ್ ಲಿಂಗೇಗೌಡರು ಬಂದ್ಬಿಟ್ಟು ಕಿದ್ವಾಯ್ದು ಡೈರೆಕ್ಟ್ರಾಗಿ ರಿಟೈರ್ ಆದರು. ಈಗ ಸಿದ್ಧಾರ್ಥ ಹೆಲ್ತ್ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಕಿದ್ವಾಯಿ ಆಸ್ಪತ್ರೆಗೆ ಸುಮಾರು ದಾನಿಗಳಿಂದ ಹಣ ತಂದು ಅದನ್ನು ಮುಂದಿನ ಮಟ್ಟಕ್ಕೆ ತಗೊಂಡೋದ್ರು. ಅವ್ರನ್ನ ಕೂಡ ಇವತ್ತು ಈ ವೇದಿಕೆಗೆ ಸ್ವಾಗತಿಸ್ತೇನೆ. ನಿಮಗೆಲ್ಲ ಗೊತ್ತು ಡಾಕ್ಟರ್ CN ಮಂಜುನಾಥ್ ಸಾಹೇಬರು, ದ ಡೈರೆಕ್ಟರ್ ಹು ಟುಕ್ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಟು ದ ನೆಕ್ಸ್ಟ್ ಲೆವೆಲ್. ಕಾರಣಾಂತಗಳಿಂದ ಅವ್ರು ಬರೋಕ್ಕಾಗಿಲ್ಲ. ಅವರು ತಮ್ಮ ವಿಡಿಯೋ ಕ್ಲಿಪ್ಪನ್ನು ಕಳಿಸಿದ್ದೀವಿ, ಅದನ್ನು ಮತ್ತೆ ಪ್ಲೇ ಮಾಡ್ತೀವಿ. ಮುಂದಿನ ಅತಿಥಿ ಬಂದು ಡಾಕ್ಟರ್ C. ರಾಮಚಂದ್ರ ಅಂತ, ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಡೈರೆಕ್ಟರ್ಸ್ ಆಫ್ ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. ಅವ್ರು ತಗೊಂಡ್ಮೇಲೆ ಆ ಸ್ವಚ್ಛತೆ, ಆ ಡಿಸಿಪ್ಲಿನ್, ದ ವೇ ಇಟ್ ವರ್ಕ್ಸ್, ಎವ್ರಿಥಿಂಗ್ ಚೇಂಜ್ಡ್. ಅವರು ಕೂಡ ನಮ್ಮವರಾಗಿರೋದು ತುಂಬ ಹೆಮ್ಮೆಯ ವಿಚಾರ. ಡಾಕ್ಟರ್ ರಾಮಚಂದ್ರ ಸರ್, ವೇದಿಕೆಗೆ ಸ್ವಾಗತಿಸ್ತೀವಿ. ಇನ್ನೊಬ್ಬರು ಅತಿಥಿಗಳು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ. ಮಂಡ್ಯದಲ್ಲಿ ₹5 ಡಾಕ್ಟರ್ ಅಂತ ಗೊತ್ತಿರ್ಬೋದು, ಡಾಕ್ಟರ್ ಶಂಕರೇಗೌಡರು. ಅವರು ಸ್ವಲ್ಪ ಹೊತ್ತಿನಲ್ಲಿ ಬಂದು ನಮ್ಮನ್ನ ಜಾಯ್ನ್ ಆಗ್ತಾರೆ. ಹಾಗೆ ರೀಸೆಂಟಾಗಿ ಒನ್ ಆಫ್ ದಿ ಫೇಮಸ್ ಪೀಡಿಯಾಟ್ರಿಕ್ ಸರ್ಜನ್ ಸೋಮಶೇಖರ್ ಅಯ್ಯ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ನಾವು ಹೆಲ್ತ್ ಸೆಕ್ಟರ್ ಇದನ್ನು ಪ್ರೋಗ್ರಾಮ್ನ ಶುರು ಮಾಡ್ತೀವಿ. ನಮ್ಮಲ್ಲೀಗ 5 ಸೆಷನ್ಸ್ ಇರುತ್ತೆ, 15 ನಿಮಿಷದ್ದು. NJS ಹಾಸ್ಪಿಟಲ್. ಐ ಆಲ್ಸೋ ವೆಲ್ಕಮ್ ಸುಜೋತಿ ಮೇಡಮ್, NJ ಹಾಸ್ಪಿಟಲ್ ಆನ್ ದ ಸ್ಟೇಜ್. ಸಮಯ ವ್ಯರ್ಥ ಮಾಡದ ಹಾಗೆ ನಮ್ಮ ಮುಖ್ಯ ಅತಿಥಿಗಳಿಗೆ ಒಂದು ಸಣ್ಣ ಸನ್ಮಾನ ಮತ್ತು ನೆನಪಿನ ಕಾಣಿಕೆ. ಮೊದಲನೇದಾಗಿ ಡಾಕ್ಟರ್ ರಂಗನಾಥ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅವರಿಗೆ ಸಣ್ಣ ಸನ್ಮಾನ, ಒಂದು ನೆನಪಿನ ಕಾಣಿಕೆ ಮತ್ತು ಶಾಲೋದಿಸಿ ಫಸ್ಟ್ ಸರ್ಕಲ್ ಕಡೆಯಿಂದ ಒಂದು ಸಣ್ಣ ಗೌರವ. ರೀಸೆಂಟಾಗಿ ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ಬೋದು, ರಂಗನಾಥ್ ಅವರು MLA ಆಗಿದ್ದಲ್ದಲ್ಲೇ ಕುಣಿಗಲಲ್ಲಿ ಆರ್ಥೋಪೆಡಿಕ್ ಸರ್ಜರಿ ಕೂಡ ಮಾಡಿದ್ದಾರೆ. ಬೋರಿಂಗ್ ಹಾಸ್ಪಿಟ್ಲಲ್ಲಿ ನೀ ರಿಪ್ಲೇಸ್ಮೆಂಟ್ ಕೂಡ ಮಾಡಿ ಆ್ಯಕ್ಟಿವ್ MLA ಡಾಕ್ಟರ್ ಅಂತ ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಬಂದಿತ್ತು ರೀಸೆಂಟಾಗಿ. ಐ ಥಿಂಕ್ ವಿ ಶುಡ್ ಫೀಲ್ ಪ್ರೌಡ್ ಆಫ್ ಹಿಸ್ ಕನ್ಸರ್ನ್ ಫಾರ್ ಕ್ಲಿನಿಕಲ್ ಸರ್ವಿಸಸ್. ಮುಂದಿನದು ಡಾಕ್ಟರ್ JK ವೆಂಕಟೇಶ್ ಸಾಹೇಬರು, ಫೌಂಡರ್ ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋಯೂರಾಲಜಿ. ಅವ್ರು ಮಾಡಿರೋದಕ್ಕೆ ಇವತ್ತು ತುಂಬ ಎಲ್ಲ ಕಡೆ ಡಯಾಲಿಸಿಸ್ ಸೆಂಟರ್ ಶುರುವಾಗಿದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರಿ ಇನ್ಶೂರೆನ್ಸ್ ಯೂಸ್ ಮಾಡಿ ಉಚಿತವಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್ ವ್ಯವಸ್ಥೆ ಶುರುವಾಗಿದೆ. ಮತ್ತು ರೋಗಿಗಳಿಗೆ ಇಮ್ಯುನೋಸಪ್ರೆಷನ್ ಕೊಡೋ ವ್ಯವಸ್ಥೆ ಶುರುವಾಗಿದೆ. ಇವರು ನಮ್ಮವರು ಅನ್ನೋದು ತುಂಬ ಹೆಮ್ಮೆಯ ವಿಷಯ. ನಮ್ಮ ಮುಂದಿನ ಅತಿಥಿ ಡಾಕ್ಟರ್ ವೆಂಕಟಪ್ಪ ಅವರು. ಡಾಕ್ಟರ್ ವೆಂಕಟಪ್ಪ ಅವರು ಕಣ್ವ ಡಯಾಗ್ನೋಸ್ಟಿಕ್ಸ್ನ ಸಂಸ್ಥಾಪಕರು ಹಾಗೂ ನಮ್ಮ ಸಮುದಾಯದ ದೊಡ್ಡ ಆಂಟ್ರಪ್ರನರ್. ನಾನಾ ಕ್ಷೇತ್ರದಲ್ಲಿ ಇವರ ಸೇವೆ ತುಂಬ ಗಣನೀಯವೇ ಆಗಿದೆ. ಮುಂದಿನ ಅತಿಥಿ ಡಾಕ್ಟರ್ ನಾವಿದೆಲ್ಲ ಫಸ್ಟ್ ಟೈಮ್ ಮುಗಿಸ್ತಾ ಇದ್ದೀವಿ, ಯಾಕಂದರೆ ಐ ಥಿಂಕ್ ವಿ ವಾಂಟ್ ಟು ಗೆಟ್ ಇನ್ ಟು ಸೀರಿಯಸ್ ಬಿಸ್ನೆಸ್ ಆಫ್ ಡಿಸ್ಕಷನ್. ಆಡಿಯನ್ಸು ನಾವೆಲ್ಲ ಮಾತಾಡ್ಬಿಡೋಣ ಅಂತ. ಡಾಕ್ಟರ್ ಲಿಂಗೇಗೌಡರು, ಫಾರ್ಮರ್ ಡೈರೆಕ್ಟರ್ ಆಫ್ ಕಿದ್ವಾಯಿ ಗ್ರಂಥಿ ಆಸ್ಪತ್ರೆ.
ಮತ್ತು ಈಗ ಸಿದ್ಧಾರ್ಥ ವಿಶ್ವವಿದ್ಯಾಲಯದ ಉಪಕುಲಪತಿಗಳು. ನಮ್ಮ ಮುಂದಿನ ಅತಿಥಿ ಡಾಕ್ಟರ್ ಸಿ ರಾಮಚಂದ್ರ ಅವರು, ಹೆಸರಾಂತ ನಿರ್ದೇಶಕರು, ಫಾರ್ಮರ್ ಡೈರೆಕ್ಟರ್ ಕಿದ್ವಾಯಿ ಗ್ರಂಥಿ ಸಂಸ್ಥೆ. ಅವರು ಕೂಡ ಒಂದು ಸಣ್ಣ ನೆನಪಿನ ಕಾಣಿಕೆ. ಅತಿಥಿಗಳಲ್ಲಿ ಮುಂದಿನದಾಗಿ ಡಾಕ್ಟರ್ ಸುಜಾತಿ ಮೇಡಮ್, NG ಆಸ್ಪತ್ರೆ ಬೆಂಗಳೂರು. ಇವರು ಕೂಡ ನಮ್ಮ ಅತಿಥಿಗಳಾಗಿದ್ದಾರೆ. ಇದಾದ ನಂತರ ಎಲ್ಲ ಅತಿಥಿಗಳಲ್ಲಿ ಮನವಿ, ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ವೈದ್ಯ ಮಿತ್ರರಿಗೆ ಮತ್ತು ಪ್ಯಾರಾಮೆಡಿಕಲ್ ಮತ್ತು ವೈದ್ಯಕೀಯ ಕ್ಷೇತ್ರದ ಉದ್ಯಮಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಹಲೋ. ಈಗ ಮುಖ್ಯ ಅತಿಥಿಗಳಲ್ಲಿ ವಿನಂತಿ. ಮೊದಲನೇದಾಗಿ ಡಾಕ್ಟರ್ ರಂಗನಾಥ್ MLA ಅವ್ರನ್ನ ಡಾಕ್ಟರ್ ರಂಗನಾಥ್ MLA ಕುಣಿಗಲ್ ಇವರನ್ನು ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಇದು ಯಾವ ಥರ ನಿಮ್ಮಲ್ಲಿ ಇದು ಮೂಡಿಸ್ಬೋದು ಅಂತ ಒಂದು 2 ನಿಮಿಷಗಳ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಲು ಕೊಡ್ತೀವಿ. I also welcome Dr. Jairam Raipura, IRS, on the stage. ಉದ್ಯಮಿ ಒಕ್ಕಲಿಗ ಭಾಳ ಚೆನ್ನಾಗಿದೆ ಹೆಸರು. ನಾವೆಲ್ಲ ಗ್ರಾಮಾಂತರ ಜನಪ್ರತಿನಿಧಿಗಾಗಿ ಒಕ್ಕಲಿಗನ ಶಕ್ತಿ ಏನು ಅಂತ ಕಣ್ಣಿಂದ ನೋಡಿರೋಂಥ ಭಾಳಷ್ಟು ಸಾಕ್ಷಿಗಳಿದೆ. ಹಾಗಾಗಿ ಇಂಥ ಒಂದು ವೇದಿಕೆ ಯಾರ್ಯಾರು ಪುಣ್ಯಾತ್ಮರು ಮಾಡಿದ್ರೋ ಗೊತ್ತಿಲ್ಲ. ಏನೋ ಜಯರಾಮಣ್ಣ ಆದಿಯಾಗಿ ಭಾಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ನನಗೆ ಸಂತೋಷ ಆಗಿದ್ದೇನು ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಕಡೆ ಹೋರ್ಡಿಂಗ್ಸ್ ನೋಡ್ತಿರ್ತೀವಿ. ನಾನು 3-4 ದಿನದಿಂದ ಬ್ಯಾಂಗ್ಳೂರು ಸಿಟಿಲಿ ಭಾಳಷ್ಟು ಉದ್ಯಮಿ ಒಕ್ಕಲಿಗರ ಬ್ರೋಷರ್ಸು ಹೋರ್ಡಿಂಗ್ಸು ನೋಡ್ತಾ ಇದ್ದೆ. ಭಾಳ ಸಂತೋಷ ಆಯಿತು. ವೇದಿಕೆ ಮೇಲೆ ನಮ್ಮ
ಮೆಡಿಕಲ್ ಫ್ರೆಟರ್ನಿಟಿಲಿ ಹಿರಿಯಾದಂಥ ವೆಂಕಟೇಶಣ್ಣನವರಿದ್ದಾರೆ, ಯೂರಾಲಜಿಸ್ಟು. ನಮಗೆಲ್ಲ ತಿಳಿದಂಗೆ ಈಸ್ ದ ಫೈನೆಸ್ಟ್ ಯೂರಾಲಜಿಸ್ಟ್. ಹಾಗೆಯೇ ಒಕ್ಕಲಿಗರಲ್ಲೇ ಆಂಟ್ರಪ್ರನರ್ಶಿಪ್. ನಮ್ಮ ತಂದೆ ಕ್ಲಾಸ್ಮೇಟ್ ಅವರು. ನಮ್ಮ ತಂದೆಯವರು ಸ್ವಲ್ಪ ಧರ್ಮ ತತ್ವ ಆ ಹಾದಿಲಿ ಓದಂಥವ್ರು. ಅಂಥದ್ರಲ್ಲಿ ಉದ್ಯಮನ ಯಾವ ರೀತಿ ಮಾಡಬೇಕು ಅಂತ ನಮಗೆಲ್ಲ ತೋರಿಸ್ಕೊಟ್ಟವರು ವೆಂಕಟಪ್ಪ ಸರು. ಕಣ್ವ ಡಯಾಗ್ನೋಸ್ಟಿಕ್ ಸೆಂಟ್ರು ಮಾಡಿ ತೋರಿಸಿದರು. ಖುಷಿಯಾಗತ್ತೆ. ಹಾಗೆಯೇ ನಮ್ಮ ಸ್ನೇಹಿತರು ಅವ್ರನ್ನೂ ಡೈರೆಕ್ಟ್ರ್ ಮಾಡಬೇಕಾದ್ರೆ ನಾನು ಒಂದು ಸ್ವಲ್ಪ ಪಾತ್ರ ವಹಿಸಿದೆ. ಕಿದ್ವಾಯ್ ಅಂತ ಪ್ರತಿಷ್ಠಿತ ಸಂಸ್ಥೆಗೆ ಡೈರೆಕ್ಟರ್ ಆದಂಥವ್ರು. ಈಸ್ ಆಲ್ಸೋ ಫೈನೆಸ್ಟ್ ಕ್ಯಾನ್ಸರ್ ಸರ್ಜನ್. ಅವರು ಸಹ ಇವತ್ತು ವೇದಿಕೆ ಹಂಚ್ಕೊಂಡಿದ್ದಾರೆ. ಹಾಗೆ ಜಯರಾಮಣ್ಣವ್ರ ಬಗ್ಗೆ ನನಗೆ ಜಾಸ್ತಿ ಪರಿಚಯ ಇಲ್ಲ, ಜನಪ್ರತಿನಿಧಿ ಆದರೂ ಅವ್ರ ಜೊತೆ ಒಡನಾಡಿ ಕಡಿಮೆ. ಮೇಡಮ್ ಇದ್ದಾರೆ. ನಮ್ಮ ಲಿಂಗರಾಜಣ್ಣನವರು, ಲಿಂಗೇಗೌಡರು ಯಾರೂ ವೈರಿಗಳೇ ಇಲ್ಲ ಅಂತ ಅನ್ಕೋತೀನಿ. ಯಾವ ಕಾಲದಲ್ಲೂ ನಗ್ತಾ ಇರ್ತಾರೆ. ಸೊ ಹಾಗಾಗಿ ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ಅದು ವೇದಿಕೆ ಮೇಲ್ಗಿಂತ ಹೆಚ್ಚಿನದಾಗಿ ನಾನು ಇವತ್ತು ಭಾನುವಾರ ಭಾಳಷ್ಟು ಜನ ಬಂದಿರ್ತಾರೆ ಅಂತ ಭಾವಿಸ್ಕೊಂಡು ಬಂದೆ ನಾನು. ಆದರೆ ಅಟೆಂಡೆನ್ಸ್ ಭಾಳಷ್ಟು ಕಡಿಮೆ ಇದೆ. ಏನು ಉದ್ಯಮನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ತಾವೆಲ್ಲ ಇಲ್ಲಿ ಕೂತಿದ್ದೀರಿ. ಒಕ್ಕಲಿಗತನ ನಾನು ಕಂಡಂತೆ ಹಳ್ಳಿಗಳಲ್ಲಿ ಭಾಳಷ್ಟು ಜಾತಿಗಳಿರುತ್ತೆ, ಭಾಳಷ್ಟು ಧರ್ಮದವರು ಇರ್ತಾರೆ. ಆದರೆ ಆ ಒಂದು ಸಂಸ್ಥೆನ ಏನು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ, ಹಳ್ಳಿಯ ಪಂಚಾಯಿತಿ ಎಲ್ಲ ವಿಚಾರದಲ್ಲೂ ಒಂದು ನಾಯಕತ್ವವನ್ನು ತೆಗೆದುಕೊಳ್ಳೋದು ಒಕ್ಕಲಿಗ ಅನ್ನೋದನ್ನು ನಿಮಗೆ ಸೂಕ್ಷ್ಮವಾಗಿ ನೋಡಿರೋಂಥ ಕಣ್ಣಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಬ್ಬರೇ ಇರಲಿ, 5 ಜನ ಇರಲಿ, 10 ಜನ ಇರಲಿ, ಪ್ರತಿಯೊಂದು ನಿರ್ಣಯಗಳನ್ನು ಒಕ್ಕಲಿಗ ಹಳ್ಳಿಗಳಲ್ಲಿ ಮಾಡೋವಂಥದ್ದನ್ನು ನಾನು ನೋಡಿದ್ದೇನೆ. ಇವತ್ತು ನಾವು ಏನಿದ್ರು ಒಂದು ಸುಮಾರು 60-70% ಅಷ್ಟು ಕೃಷಿಕರಿದ್ದೇವೆ. ಆದರೂ ಸಹ ಭಾಳಷ್ಟು ಬದುಕಿನ ಬದಲಾವಣೆಗೆ, ಅಭಿವೃದ್ಧಿಯ ದಿಕ್ಕಿನಲ್ಲಿ ಚಿಂತನೆ ಮಾಡೋಂಥ ಪ್ರಯತ್ನ ಮತ್ತು ಈಗ ಆಗ್ತಿರೋಂಥ ವೇಗವಾಗಿ ಆಧುನಿಕ ಪ್ರಪಂಚದಲ್ಲಿ ಒಕ್ಕಲಿಗರ ಭಾಳಷ್ಟು ಕಾಂಟ್ರಿಬ್ಯೂಷನ್ ಇರೋಂಥದ್ದನ್ನು ನೋಡ್ತಾ ಬಂದಿದ್ದೇವೆ. ಇವತ್ತು ನಾನೊಬ್ಬ ವೈದ್ಯನಾಗಿದ್ಕೊಂಡು ಆಕಸ್ಮಿಕವಾಗಿ ಸಮಾಜದ ಸೇವೆಗೆ ಬಂದಿರೋಂಥನು. ಬದುಕಿನ ಹಲವಾರು ಸಮಸ್ಯೆಗಳನ್ನು ನೋಡ್ತಾ ಬಂದಿದ್ದೇನೆ. ಒಂದನ್ನು ನಾನು ನಮ್ಮ ತಂದೆಯವರು ಮತ್ತು ಹಿರಿಕರು ಹೇಳಿರೋಂಥದ್ದನ್ನು ನಂಬ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ನಮ್ಮ ಕರ್ಮಗಳನ್ನು ಕಾರ್ಯವೃತ್ತಿಲಿ ಒಳ್ಳೆತನಕ್ಕೆ ಮಾಡ್ತಾ ಇರಬೇಕು. ಮಿಕ್ಕಿದ್ದು ಫಲ ದೇವ್ರಿಗೆ ಬಿಡಬೇಕು. ಅದರಂತೆ ನಮ್ಮ ಬದುಕು ಇವತ್ತಿನ ದಿನ ಪ್ರತಿ ಹಂತದಲ್ಲಿ ಹೋಗೋಣ. ಕೊನೆ ಮಾತು ನಂದು. ನಾವೆಲ್ಲ ಕೃಷಿ ನೋಡಿದ್ದೇವೆ, ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದೇವೆ, ಆರೋಗ್ಯದ ಆಸ್ಪತ್ರೆಗಳನ್ನು ಮಾಡಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಮುದಾಯದವ್ರಿಗೆ ಒಂದು ಸ್ವಲ್ಪ ಈಗೋ ಜಾಸ್ತಿ, ಗರ್ವ, ಯಾವುದಕ್ಕೂ ತಲೆ ಬಾಗಲ್ಲ. ಅಹಂಕಾರ ಅನ್ನೋಕ್ಕೆ ನಾನು ತಯಾರಿಲ್ಲ, ಒಂದು ಸ್ವಲ್ಪ ಗರ್ವ ಜಾಸ್ತಿ. ನಾವೆಲ್ಲ ಒಂದು ಸ್ವಲ್ಪ ಎಲ್ಲದಕ್ಕೂ ಎಲ್ಲ ತಿಳಿದಿದ್ದೇವೆ ಒಂದು ಮನೋಭಾವ ನಮ್ಮ ಹತ್ರ ಇದೆ. ಅದನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಸಮಾಧಾನಕರವಾದಂಥ ಮನಸ್ಸಲ್ಲಿ ಹೋದರೆ ಯಾರೂ ನಮ್ಮ ತಡೆಯೋಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ನಾನು ತಿಳಿತೇನೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತೇನು ಆಂಟ್ರಪ್ರನರ್ಶಿಪ್ ಮಾಡಬೇಕು ಅಂತ ಒಂದು ದೊಡ್ಡ ವೇದಿಕೆನ ಸೃಷ್ಟಿ ಮಾಡಿದ್ದೀರಿ. ಭಾಳಷ್ಟು ಜನ ಬ್ಯೂರೋಕ್ರಾಟ್ಸ್ ಇದ್ದಾರೆ, ಭಾಳಷ್ಟು ಜನ ರಾಜಕಾರಣದಲ್ಲಿದ್ದಾರೆ, ಭಾಳಷ್ಟು ಜನ ಬೇರೆ ಬೇರೆ ಉದ್ಯಮದಲ್ಲಿದ್ದಾರೆ. ನಾನು ಜಯರಾಮಣ್ಣಂಗೆ ಒಂದು ರಿಕ್ವೆಸ್ಟು. ನಾನು ಪೊಲಿಟಿಕ್ಸ್ ಬಂದಾಗ ನಮ್ಮನ್ನು ಮೊದಲನೇ ಪುಟ್ಟ ಹೆಜ್ಜೆ ಇಡ್ತಾ ಇದ್ದೀವಿ. ಎಲ್ಲರೂ ಇವಾಗ ನಮ್ಮ ಉಮಾಶಂಕರ್ ಸರ್ ಮಾತನಾಡಿದ್ರು, ಭಾಳಷ್ಟು ಆಪರ್ಚುನಿಟೀಸ್ ಇದೆ, ಬ್ಯೂರೋಕ್ರಾಟ್ಸ್ಗಳು ಕರೆದು
ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೇವೆ ಅಂತ. ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಾವು ಹಿನ್ನಡೆ ಇದ್ದೇವೆ ಅಂತ ಅನ್ಕೋತೀವಿ. ಇವತ್ತೇನು ನೀವು ಆರ್ಗನೈಸ್ ಮಾಡಿದ್ದೀರಲ್ಲ, ದಿಸ್ ಈಸ್ ಇನ್ ಅ ರೈಟ್ ಡೈರೆಕ್ಷನ್. ನಾವು ಸಹ ನಿಮಗೆ ಕೈ ಜೋಡಿಸ್ತೀವಿ. ಯಾರ್ಯಾರು ಫಸ್ಟ್ ಟೈಮ್ ಎಂಟರ್ಪ್ರೆನರ್ಶಿಪ್ ಆಗ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಓಪನಿಂಗ್ ಕೊಡಬೇಕು. ಲಾಟ್ ಆಫ್ ಆಪರ್ಚುನಿಟೀಸ್ ಆರ್ ದೇರ್ ಇನ್ ದಿಸ್ ಗೌರ್ಮೆಂಟ್. ಈಗ ತಾನೇ ಹೇಳ್ತಿದ್ರು, ಹೆಣ್ಣು ಮಕ್ಕಳಿಗೆ ಏನು ವುಮೆನ್ ಎಂಟರ್ಪ್ರೆನರ್ಶಿಪ್, ಹೆಣ್ಣು ಮಕ್ಕಳ ಸಬಲೀಕರಣ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಸರ್ಕಾರ ಭಾಳಷ್ಟು ಒತ್ತು ಕೊಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ತಾವುಗಳು ಈ ವಿಚಾರದಲ್ಲಿ ಸರ್ಕಾರದಿಂದ ವತಿಯಾಗಿ ಮತ್ತು ಅಧಿಕಾರಿಗಳ ಕಡೆಯಿಂದ ಏನಿವತ್ತು ಮಾಡಿದ್ದೀರಲ್ಲ, ಇದನ್ನು ಪ್ರತಿ ವರ್ಷ ಮಾಡ್ಕೊಂಬಂದು ಯಾರ್ಯಾರು ಹೊಸ ಜನ್ರೇಷನ್ ಅವರು ಎಂಟರ್ಪ್ರೆನರ್ಶಿಪ್ ಮಾಡಬೇಕು ಅಂತಿದ್ದಾರೆ ಅವ್ರಿಗೆ ಹೆಚ್ಚಿನ ಅವಕಾಶ ಕೊಡೋಂಥ ಒಂದು ಸಂದರ್ಭನ ನಾವು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ, ಮತ್ತೊಮ್ಮೆ ಇವತ್ತು ಯಾರ್ಯಾರು ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತಿರೋರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಹೇಳಿ, ನಾವು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ತಮ್ಮ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತ ಮಾತಿನ ಹೇಳಿ, ಈ ಉದ್ಯಮಿ ಒಕ್ಕಲಿಗರ ಏನು ಯಶಸ್ಸು ಪ್ರತಿ ವರ್ಷ ಕಾಣಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ now I invite G.K. Venkatesh sir just to put forth his thoughts in 4 lines about FC and our doctor community, health community. ಎಲ್ಲರಿಗೂ ನಮಸ್ಕಾರ. ನಾವು 75-80 ಇಸ್ವಿಯಲ್ಲಿ ನಾವು ಬೆಂಗಳೂರಿಗೆ ಮೆಡಿಕಲ್ ಕಾಲೇಜ್ ಮುಗಿಸ್ಕೊಂಡು ಬಂದಾಗ ನಮ್ಮ ಮೆಡಿಕಲ್ ಸರ್ಕಲಲ್ಲಿ ಒಂದು ನಾನು ಬಂದಿದ್ದೆ ನಮ್ಮ ಕುವೆಂಪು ಅವರ ಊರಿನಿಂದ. ಓದಿದ್ದೆಲ್ಲ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸು, ಮೆಡಿಕಲ್ ಕಾಲೇಜ್ ಓದಿದ್ದು ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲೇ. ಹಾಗಾಗಿ ಬೇರೆ ಥರದ್ದೇನೂ ಇನ್ನೂ ನಮಗೆ ಕೆಟ್ಟ ಬುದ್ಧಿ ಬಂದಿರಲಿಲ್ಲ. ಫಸ್ಟ್ ಫ್ಯೂ ವರ್ಡ್ಸ್ ಐ ಹರ್ಡ್ ವಾಸ್, ನೀವು ನಮ್ಮ ಕೆ ಬಿಗಳು ಅನ್ನೋರು. ನನಗೆ ಅರ್ಥ ಆಗ್ತಿರಲಿಲ್ಲ ಕೆ ಬಿಗಳು ಅಂದರೆ ಏನು ಅಂತೇಳಿ. ಆಮೇಲೆ ನಿಧಾನವಾಗಿ ಗೊತ್ತಾಯಿತು ಕುಲಬಾಂಧವರು ಅಂತೇಳಿ. ಸೊ ಹಾಗಿಂದ ಹಾಗೆ ಇದಾಗ್ತಾ ಹೋಯಿತು. ಆಮೇಲೆ ಸ್ಲೋಲಿ ಆದ್ರೂ ಸ್ವಲ್ಪ ಏನೋ ಒಂದು ರಿಸರ್ವೇಷನ್ ಇರೋದು ನಾವು ಹೇಳ್ಕೊಳ್ಳಿಕ್ಕೆ. ಅದಕ್ಕೆ ಈಗ ಏನು V2V ಅಂತ ಮಾಡಿದ್ದೀರಲ್ಲ, ಅದೇ ಥರ ನಾವು ಯೂಸ್ ಟು ಕಾಲ್ ಅವರ್ ಸೆಲ್ಫ್ ಚಾನಲ್ ವಿ ಅಂತೇಳಿ. ಚಾನಲ್ ವಿ ಅಂದರೆ ಚಾನಲ್ ಒಕ್ಕಲಿಗ ಅಂತೇಳಿ. ಅಂದರೆ ವಿ ಯೂಸ್ ಟು ಕಾಲ್ ಅಂದರೆ ಟು ಟೆಲ್ ದಟ್ ಐ ಆಮ್ ಸೋ ಆ್ಯಂಡ್ ಸೋ ಆನ್. ಇಲ್ಲಿ ಉದ್ಯಮಕ್ಕೆ ಒಬ್ರಿಗೊಬ್ಬರು ಹೆಲ್ಪ್ ಮಾಡೋದು ಅಥವಾ ಕೋಆಪ್ರೇಟ್ ಮಾಡೋದು ತುಂಬ ಸುಲಭ. ವೇರ್ ಮೆಡಿಕಲ್ ಫೀಲ್ಡ್ ಸ್ಪೆಷಲಿ, ನಮ್ಮ ಮೆಡಿಕಲ್ ಫೀಲ್ಡ್ ಈಸ್ ಆ್ಯಕ್ಚುಲಿ ಸರ್ವಿಸ್ ಫೀಲ್ಡ್. ಇಲ್ಲಿ ಈ ನಡುವೆ ಉದ್ಯಮ ಬರ್ತಾ ಇದೆ. ಬೇಸಿಕಲಿ ಅವರ್ ಕ್ಲೈಂಟ್ಸ್ ಆರ್ ಪೇಷಂಟ್ಸ್. ಅಲ್ಲಿ ನಾವು ಜಾತೀಯತೆ ಮಾಡೋಕ್ಕಾಗಲ್ಲ. ವಿ ಕೆನಾಟ್ ಸೆಲೆಕ್ಟ್ ಓನ್ಲಿ ಅವರ್ ಪೇಷಂಟ್ಸ್, ವಿಚ್ ಈಸ್ ಇಂಪಾಸಿಬಲ್, ಆ್ಯಂಡ್ ದಟ್ ಈಸ್ ನಾಟ್ ಪಾರ್ಟ್ ಆಫ್ ಅವರ್ ಸರ್ವಿಸ್. ಬಟ್ ಹೌಎವರ್ medical field has grown beyond service now. Like Dr. Venkatappa, who has built up crores of rupees in entrepreneurship and an establishment where anybody else would have done it. We should be proud that it's our man who is doing it. And that is one example. Other area of field in medical field, education, medical colleges, hospitals. See, it is no longer a service. If you say that I am doing service and invest 100 crores, at the end of the day you will be a loser. So you have to be an entrepreneur. There you might need a lot of help. And other area where we should actually deliberately excavate is pharma. Pharma industry is one industry where there is more than 60% of medical investment is in pharma industry. I don't find any one of our people entering that field. Lot of South Canara people are entering. I wish some people enter the pharma field from our thing, so that in turn they can help each other. For giving this opportunity both to the organizers of Okkaliga Udyami and First Circle, and especially to Dr. Nagesh, I am grateful, thankful. Thank you very much. Before we start, Venkatappa sarna how this platform can connect to people ಅಂತ ಅನುಭವಿಸ್ತಾರೋ. ಅಫ್ಕೋರ್ಸ್ ಪ್ಯಾನಲ್ ಡಿಸ್ಕಷನಲ್ಲಿ ಮೇಲೆ ಇರ್ತಾರೆ, ಅದ್ರಲ್ಲಿ ಕೂಡ ಅನುಭವ ಹಂಚ್ಕೊಳ್ತಾರೆ. 1-2 ಮಾತುಗಳು ಸರ್.
ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ